ಒಬ್ಬ ಲೇಖಕನ ಸಾಹಿತ್ಯದ ಗುಣಮಟ್ಟವನ್ನು ಸಂಖ್ಯೆಯಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಪುಸ್ತಕಗಳ ಗುಣದಿಂದ ಗುರುತಿಸಬೇಕು, ಆ ಮೌಲ್ಯ ನಿರ್ಣಯದಿಂದ ಗುರುತಿಸಬೇಕು ಅಂತ. ಪ್ರಹ್ಲಾದ ಅವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳೋದಾದರೆ, ಅಲ್ಲಿ ಗಾತ್ರ ಅನ್ನುವಂತಹದ್ದು ಅವರ ಎಲ್ಲ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಗೌಣ ಆಗಿದೆ, ಗುಣನೇ ಅಲ್ಲಿ ಪ್ರಧಾನ ಆಗಿರೋದನ್ನು ನಾವು ಗಮನಿಸ್ಬೋದು ಅಂತ ಅನಿಸುತ್ತೆ. ವೇದಿಕೆ ಮೇಲೆ ಹಾಜರಿರುವಂತಹ ನಾನು ತುಂಬ ಗೌರವಿಸುವಂತಹ ಇಬ್ಬರು ಮೇಷ್ಟ್ರುಗಳಿದ್ದಾರೆ, ಮಲ್ಲೇಪುರಂ ಅವರು ಮತ್ತು ರಾಧಾಕೃಷ್ಣ ಅವರು. ಸ್ನೇಹಿತರಾದಂತಹ ಪ್ರಹ್ಲಾದ್ ಅವರೇ, ಮತ್ತೊಂದು ಪುಸ್ತಕದ ಬಗ್ಗೆ ಮಾತನಾಡಂಥ ಹೇಮಾ ಮೇಡಮ್ ಅವರು, ಹಾಗೂ ಆತ್ಮೀಯ ಸಹೃದಯರು, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಪ್ರಹ್ಲಾದ್ ಅವರಿಗೆ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಮ್ಮೆಗೆ 2 ಪುಸ್ತಕಗಳನ್ನು ಪ್ರಕಟ ಮಾಡೋದಿದೆಯಲ್ಲ, ಒಂದು ದೀರ್ಘ ಬಿಡುವಿನ ನಂತರ, ಅದು ಒಂದು ವಿಶೇಷ ಸಂಗತಿ ಅಂತ ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಅವರಿಗೆ ಬೊಂಬಾಟ್ ಅಭಿನಂದನೆಗಳು. ಪ್ರಹ್ಲಾದ್ ಅವರ ಮೊದಲ ಕೃತಿ ಬಿಡುಗಡೆ ಆಗಿದ್ದು 1995ರಲ್ಲಿ, ಅಂದರೆ 30 ವರ್ಷಗಳ ಹಿಂದೆ. ಅದು ಡ್ರೀಮರ್ ಅನ್ನುವಂತಹ ಒಂದು ಕವನ ಸಂಕಲನ. ಆ ಡ್ರೀಮರ್ ಅನ್ನುವಂತಹ ಕವನ ಸಂಕಲನ ಅವರ ಒಟ್ಟಾರೆ ಸಾಹಿತ್ಯ ಜೀವನಕ್ಕೂ ಮತ್ತು ಅವರು ಮಾಡಿದಂತಹ ಎಲ್ಲ ಕೆಲಸಗಳಿಗೂ ಆ ಶೀರ್ಷಿಕೆ ಹೊಂದುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಈ ಪುಸ್ತಕವನ್ನು ನೆನಪಿಸ್ಕೊಳ್ಳಿಕ್ಕೆ ಕಾರಣ, ಆ ಪುಸ್ತಕ ಪ್ರಕಟಗೊಂಡ ನಂತರದ ಇಲ್ಲಿಯವರೆಗಿನ 30 ವರ್ಷಗಳಿದೆಯಲ್ಲ, ಈ 30 ವರ್ಷಗಳಲ್ಲಿ ಸುಮಾರು 10 ಕೃತಿಗಳನ್ನು ಅವರು ಇದುವರೆಗೂ ಪ್ರಕಟಿಸಿದ್ದಾರೆ. ಇವತ್ತಿನ 2 ಪುಸ್ತಕಗಳನ್ನು ಹೊರತುಪಡಿಸಿದರೆ, ಅಂದರೆ 3 ವರ್ಷಕ್ಕೆ 1 ಕೃತಿ ರೀತಿ ಪ್ರಕಟ ಮಾಡಿದ್ದಾರೆ. ಅಂದರೆ ಈ 30 ವರ್ಷಗಳ ಜರ್ನಿ ಇದೆಯಲ್ಲ, ಒಬ್ಬ ಬರಹಗಾರನ ಜೀವನದಲ್ಲಿ ತುಂಬ ಸುದೀರ್ಘವಾದ ಈ ಅವಧಿನಲ್ಲಿ ಕೇವಲ 10 ಪುಸ್ತಕಗಳನ್ನು, ಮತ್ತು ಆ 10 ಪುಸ್ತಕಗಳು ಇವತ್ತು ಬಿಡುಗಡೆ ಆದಂತಹ ಪುಟ್ಟ ಪುಸ್ತಕಗಳೇ ಆಗಿದೆ. ಒಂದು ಪುಟ್ಟ ಕೃತಿನಲ್ಲಿ ಒಂದು ಮಹತ್ವವಾದನ್ನು ಕಾಣಿಸುವಂತಹ ಪ್ರಯತ್ನವನ್ನು ಪ್ರಹ್ಲಾದ್ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಇವತ್ತು ಬರೀಲಿಕ್ಕೆ ಶುರು ಮಾಡಿ 10-15 ವರ್ಷಗಳಲ್ಲಿ 20-30 ಪುಸ್ತಕಗಳನ್ನು ಪ್ರಕಟ ಮಾಡುವಂತಹ ಲೇಖಕರ ನಡುವೆ 3 ದಶಕಗಳ ಅವಧಿನಲ್ಲಿ 10 ಪುಸ್ತಕಗಳನ್ನು ಪ್ರಕಟ ಮಾಡುವಂತಹ ಪ್ರಹ್ಲಾದ್ ಇದ್ದಾರಲ್ಲ, ಅವರು ಒಂದು ತುಂಬ ವಿಶಿಷ್ಟವಾಗಿ ಕಾಣ್ತಾರೆ ಅಂತ ಹೇಳಲಿಕ್ಕೆ ಈ ಪ್ರಸಂಗವನ್ನು ನೆನಪಿಸ್ಕೊತಾ ಇದ್ದೇನೆ. ಈ 3 ದಶಕಗಳ ಅವಧಿಯನ್ನು, ಅಂದರೆ ಒಬ್ಬ ಲೇಖಕನ ಸಾಹಿತ್ಯದ ಗುಣಮಟ್ಟವನ್ನು ಸಂಖ್ಯೆಯಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಪುಸ್ತಕಗಳ ಗುಣದಿಂದ ಗುರುತಿಸಬೇಕು, ಆ ಮೌಲ್ಯ ನಿರ್ಣಯದಿಂದ ಗುರುತಿಸಬೇಕು ಅಂತ. ಪ್ರಹ್ಲಾದ ಅವರ ಕೃತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾತನ್ನು ಹೇಳೋದಾದರೆ, ಅಲ್ಲಿ ಗಾತ್ರ ಅನ್ನುವಂತಹದ್ದು ಅವರ ಎಲ್ಲ ಕೃತಿಗಳಿಗೆ ಸಂಬಂಧಪಟ್ಟ ಹಾಗೆ ಗೌಣ ಆಗಿದೆ, ಗುಣನೇ ಅಲ್ಲಿ ಪ್ರಧಾನ ಆಗಿರೋದನ್ನು ನಾವು ಗಮನಿಸ್ಬೋದು ಅಂತ ಅನಿಸುತ್ತೆ. ಪ್ರಹ್ಲಾದ್ ಅವ್ರ ಬಗ್ಗೆ ಮಾತಾಡೋದು ಅಂದರೆ ಅದು ಸಂಚಯದ ಕುರಿತ ಮಾತೇ ಆಗಿರುತ್ತೆ. ಆಗಲೇ ಮಲ್ಲೇಪುರಂ ಮೇಷ್ಟ್ರು ಮತ್ತು ರಾಧಾಕೃಷ್ಣ ಸರ್ ಕೂಡ ಸಂಚಯವನ್ನು ನೆನಪಿಸ್ಕೊಂಡ್ರು. ಅದು ಪ್ರಹ್ಲಾದ್ ಅವರ ಸಂಚಯಕ್ಕೆ 3 ರೀತಿಯ ಒಂದು ಮಹತ್ವ ಇತ್ತು ಮತ್ತು ಈಗಲೂ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಅದು ಮೊದಲನೇದು, ಅದು ಒಂದು ಹೊಸ ಬರಹಗಾರರಿಗೆ ಆಡಂಬಲದ ರೀತಿ ಇದ್ದಂತಹ ಒಂದು ಪತ್ರಿಕೆ. ಅದು ಮುಖ್ಯವಾಗಿ ಅಲ್ಲಿನ ವಿಮರ್ಶೆಗಳಿದ್ವಲ್ಲ, ಅತ್ಯಂತ ನಿರ್ದಾಕ್ಷಿಣ್ಯವಾದ ವಿಮರ್ಶೆಗಳು ಒಂದು ಕನ್ನಡದ ಲೇಖಕರಿಗೆ ಒಂದು ಸಾಕ್ಷಿ ಪ್ರಜ್ಞೆಯ ರೀತಿ ಪರಿಣಮಿಸ್ತಾ ಇದ್ದದನ್ನು ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಗಮನಿಸಿದ್ದೇನೆ. ಸಂಚಯದ ವಿಮರ್ಶೆಗಳ ಪ್ರಮುಖ ಗುಣನೇ ಒಂದು, ಅವರದೇ ಭಾಷೆಯಲ್ಲಿ ಹೇಳೋದಾದರೆ, ಒಂದು ಪೂರ್ವಗ್ರಹೀತ ನಿರ್ಣಯಗಳನ್ನು ಅದರ ಮೇಲೆ ದಾಳಿ ಮಾಡುವಂತಹದ್ದು ಅಥವಾ ಪ್ರಶ್ನೆ ಮಾಡುವಂತಹದ್ದು. ಸಂಚಯದ ಎಲ್ಲ ವಿಮರ್ಶಕರು ಕೂಡ ಒಂದು ಪ್ರಚಲಿತ ಅಥವಾ ಸಿದ್ಧ ಮಾದರಿಯ ವಿಮರ್ಶೆ ಇದೆಯಲ್ಲ, ಅದರ ಆಚೆಗೇನೆ ಒಂದು ಕೃತಿಯನ್ನು ಪರೀಕ್ಷೆ ಮಾಡುವಂತಹ ಒಂದು ಬರವಣಿಗೆಯನ್ನು, ಗುಣವನ್ನು ಗುರುತಿಸ್ಕೊಂಡದ್ದು ಸಂಚಯದ ಓದುಗರೆಲ್ಲರಿಗೂ ಗೊತ್ತು. ಅದರ ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಸಂಚಯದ ಮುಖಾಂತರ ವಿಮರ್ಶಕರಾಗಿ ಗುರುತಿಸ್ಕೊಂಡವರು ಈಗ ಬೇರೆ ಬೇರೆ ರೀತಿಯ ಒಂದು ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಕೊಂಡಿರೋದನ್ನು ಕೂಡ ನಾವು ಗುರುತಿಸ್ಬೇಕು, ಮರಿಬಾರ್ದು. ಅವರು ಅಂದರೆ ಒಂದು ಗುಣಾತ್ಮಕ ಕಾಂಟ್ರಿಬ್ಯೂಷನ್ ಜೊತೆಗೆ ಈ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಕೂಡ ಪ್ರಹ್ಲಾದ್ ಅವರಿಂದ ಆಗಿದೆ ಸಾಹಿತ್ಯ ಲೋಕಕ್ಕೆ. ಅದನ್ನು ಕೂಡ ನಾನಲ್ಲ ಸರ್, ನಾನು ಬೇರೆ, ನನ್ನನ್ನು ಯಾಕೆ ಸೇರಿಸ್ತೀರಿ ಆ ಗುಂಪಿಗೆ? ಅಂದರೆ ಹೊಸ ಕವಿಗಳಿಗೆ, ಹೊಸ ಬರಹಗಾರರಿಗೆ, ಹೊಸ ವಿಮರ್ಶಕರಿಗೆ ಸಂಚಯ ಅನ್ನೋದು ಒಂದು ರೀತಿಯ ಪ್ರಯೋಗಶಾಲೆಯ ರೂಪದಲ್ಲಿ ಇತ್ತು. ಅದು ಅದರ ಜೊತೆಗೆ ಸಂಚಯ ಅನೇಕ ಪ್ರಯೋಗಗಳಿಗೆ ಒಂದು ವೇದಿಕೆ ಆಗಿತ್ತು. ಒಬ್ಬ ಲೇಖಕನನ್ನು ಕೇಂದ್ರದಲ್ಲಿಟ್ಟುಕೊಂಡು ಸಂಚಿಕೆಯನ್ನು ರೂಪಿಸೋದು, ಮತ್ತು ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಮಾಡುವಂತಹದ್ದು, ಮತ್ತು ಒಂದು ಪ್ರಚಲಿತ ವಿದ್ಯಮಾನಕ್ಕೆ ಸ್ಪಂದಿಸುವ ರೀತಿ ಇದು.
ಅಂದರೆ ಈ ಕೃತಿಗಳಿದೆಯಲ್ಲ, ಅಂದರೆ ವಿಷಯ ಕೇಂದ್ರಿತ ಕೃತಿಗಳು, ಅದು ಆ ಕೃತಿಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿರುವಂತಹ ಕೃತಿಗಳು. ಅದು ಸಂಚಯದ ಎಲ್ಲ ಓದುಗರಿಗೂ ಗೊತ್ತು. ಮೂರನೇದು ತುಂಬ ಮಹತ್ವದ ಕೆಲಸ, ಸಂಚಯ ಮಾಡಿದಂತಹ ಪ್ರಕಟಣೆಗಳು ಮತ್ತು ಕಾರ್ಯಕ್ರಮಗಳು. ಅದು ಸಂಚಯದ ಪ್ರಕಟಣೆಗಳಿದೆಯಲ್ಲ, ಅದು ಉಳಿದ ಪ್ರಕಾಶಕರು ನಿರಾಕರಿಸಿದಂತಹ ಪುಸ್ತಕಗಳನ್ನು ಅಥವಾ ರಿಸ್ಕ್ ನಮಗೆ ಬೇಡ ಅನ್ನುವಂತಹ ಪ್ರಕಟಣೆಗಳನ್ನು ಪ್ರಹ್ಲಾದ್ ಗುರುತಿಸಿ ಅವುಗಳನ್ನು ಓದುಗರಿಗೆ ತಲುಪಿಸುವಂತಹ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಉದ್ದಕ್ಕೂ ಮಾಡ್ಕೊಂಡ್ಬಂದಿದ್ದಾರೆ. ಅದರ ಜೊತೆಗೆ ಅವರ ಕಾರ್ಯಕ್ರಮಗಳಿದೆಯಲ್ಲ, ವಿಶೇಷವಾಗಿ ಕವಿದಿನ ಅನ್ನುವಂತಹದ್ದು, ಅದು ಒಂದು ರೀತಿಯ ಅನುಸಂಧಾನ, ಸಾಂಸ್ಕೃತಿಕ ಅನುಸಂಧಾನ ಅಂತಲೇ ನಾನು ಭಾವಿಸ್ತೇನೆ. ಜಿ ಶ್ರೀನಿವಾಸರಾಜು ಅವರು ರಾಜು ಮೇಷ್ಟ್ರಿಂದ ಆ ಕವಿದಿನದ ಪರಿಕಲ್ಪನೆಯನ್ನು ಪಡೆದು ಅದನ್ನು ಅನೇಕ ವರ್ಷಗಳ ಕಾಲ ಅವರು ಮುಂದುವರಿಸಿದ್ರಲ್ಲ, ಅದು ಒಂದು ಕವಿಗೆ ನೀಡುವಂತಹ ಗೌರವ ಮತ್ತು ಒಂದು ತಲೆಮಾರನ್ನು ರೂಪಿಸುವಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದು ಕವಿದಿನದ ನೆಪದಲ್ಲಿ ಅವರು ನಡೆಸ್ತಿದ್ದಂತಹ ಒಂದು ಸ್ಪರ್ಧೆಗಳು, ವಿಶೇಷವಾಗಿ ಕಾವ್ಯ ಸ್ಪರ್ಧೆ ಇದೆಯಲ್ಲ, ಅದು ಆವತ್ತಿಗೆ ಬರಿತಾ ಇದ್ದಂತಹ ಅನೇಕ ಕವಿಗಳಿಗೆ ಒಂದು ವೇದಿಕೆಯಾಗಿ ಪರಿಣಮಿಸೋದನ್ನು ಕೂಡ ನಾವು ಗಮನಿಸಬೇಕು. ಅವರು ಕೇವಲ ಪ್ರಕಟಿಸ್ತಾ ಇದ್ದು ಮಾತ್ರ ಅಲ್ಲ, ಬಹುಮಾನದ ರೂಪದಲ್ಲಿ ಕೊಡ್ತಾ ಇದ್ದಂತಹ ರಾಶಿ ಪುಸ್ತಕಗಳಿದೆಯಲ್ಲ, ಅದು ಹೊಸ ತಲೆಮಾರನ್ನು ಒಂದು ಸಾಹಿತ್ಯದ ಜೊತೆಗೆ ಅನುಸಂಧಾನದಲ್ಲಿ ತೊಡಗಿಕೊಳ್ಳಲಿಕ್ಕೆ ಮಾಡಿಕೊಡ್ತಿದ್ದಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದು ಈ ಸಾಹಿತ್ಯ ಸಂಸ್ಕೃತಿಯ ಕೆಲಸ ಇದೆಯಲ್ಲ, ಇದನ್ನು ಕಟ್ಟುವ ಕೆಲಸ ಅಂತ ನಾನು ಭಾವಿಸ್ತೇನೆ. ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದವರು. ಈ ಅಚ್ಚುಕಟ್ಟಾದ ಕೆಲಸ ಇದೆಯಲ್ಲ, ಕಟ್ಟುವ ಕೆಲಸ, ಇದರ ಮಹತ್ವ ಗೊತ್ತಾಗೋದು ಈಗ ಅಂದರೆ ಈಗ ಸಂಚಯದ ಪ್ರಕಟಣೆಯನ್ನು ಅವ್ರು ನಿಲ್ಲಿಸಿದ್ದಾರೆ, ಪತ್ರಿಕೆಯನ್ನು ನಿಲ್ಲಿಸಿದ್ದಾರೆ. ಈ ನಿರ್ವಾತ ಸ್ಥಿತಿ ಇದೆಯಲ್ಲ, ಈ ನಿರ್ವಾತ ಸ್ಥಿತಿ ಕೇವಲ ಸಂಚಯದ ಪ್ರಕಟಣೆ ನಿಂತಿರೋ ಕಾರಣಕ್ಕೆ ಉಂಟಾಗಿರೋದಲ್ಲ. ಅದು ಇವತ್ತಿನ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಂದರ್ಭನೇ ಒಂದು ರೀತಿಯ ನಿರ್ವಾತ ಪರಿಸ್ಥಿತಿನಲ್ಲಿ ಇದೆ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಗೊತ್ತು, ಒಂದು ಸದ್ದುಗದ್ದಲ ಇವತ್ತಿನ ಸಾಂಸ್ಕೃತಿಕ ವಾತಾವರಣದಲ್ಲಿದೆ. ಅಂದರೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಾಗಿ ನಡೀತಾ ಇರೋದನ್ನು ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಆದರೆ ಅದರೊಳಗಡೆ ಒಂದು ಜೀವಶಕ್ತಿ ಇದೆಯಾ, ಒಂದು ದರ್ಶನ ಇದೆಯಾ, ಬದ್ಧತೆ ಇದೆಯಾ ಅಂತ ನಾವು ಪ್ರಶ್ನೆಯನ್ನು ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಸಂಚಯದ ಎಲ್ಲ ಕೆಲಸಗಳ ಹಿಂದೆ ಆ ಜೀವಶಕ್ತಿ, ಬದ್ಧತೆ ಮತ್ತು ಪ್ರಾಮಾಣಿಕತೆ ಇತ್ತು ಅಂತ ನಾನು ಒಂದು ಸಂಚಯವನ್ನು ತುಂಬ ಹತ್ತಿರದಿಂದ ನೋಡಿದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗನ್ಸುತ್ತೆ. ಪ್ರಹ್ಲಾದವರ ಪ್ರಬಂಧಗಳ ಬಗ್ಗೆ ಮಾತನಾಡಲಿಕ್ಕೆ ಹೊರಟು ಸಂಚಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಒಂದು ಕಾರಣ ಇದೆ. ಏನು ಆ ಕಾರಣ ಅಂದರೆ, ಇಲ್ಲಿನ ಅನೇಕ ಪ್ರಬಂಧಗಳ ಅಥವಾ ಬಹುತೇಕ ಪ್ರಬಂಧಗಳ ಕೇಂದ್ರದಲ್ಲಿ ಇರುವಂತಹದ್ದು ಸಂಚಯ ಮತ್ತು ಪ್ರಹ್ಲಾದ್ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ನನ್ನ ಇದುವರೆಗಿನ ಎಲ್ಲ ಮಾತುಗಳನ್ನು ಕೂಡ ಅವರ ಪ್ರಬಂಧದ ಕುರಿತ ಮಾತುಗಳು ಅಂತ ಭಾವಿಸಬೇಕು ಅಂತ ಕೇಳ್ಕೊತೇನೆ ನಿಮ್ಮ ಜೊತೆ. ಸುಮಾರು 3 ವಾರಗಳ ಹಿಂದೆ ಪ್ರಹ್ಲಾದ್ ನನಗೆ ಫೋನ್ ಮಾಡಿ ಈ ಕೃತಿಯ ಬಗ್ಗೆ ಮಾತನಾಡಬೇಕು ಅಂತ ಕೇಳಿದಾಗ ನಾನು ತಕ್ಷಣ ಒಪ್ಕೊಂಡೆ. ಅದು ಯಾಕೆಂದರೆ ಪ್ರಹ್ಲಾದ್ ಏನನ್ನ ಕೇಳಿದ್ರು ಕೂಡ ಇಲ್ಲ ಅನ್ನಲಿಕ್ಕೆ ಕಷ್ಟ. ಅದು ಅವರ ಜೊತೆಗಿನ 3 ದಶಕಗಳ ಸ್ನೇಹ ಇದೆಯಲ್ಲ, ಅದು ನನ್ನ ಜೀವನದಲ್ಲಿ ಸಿಕ್ಕಂತಹ ಒಂದು ಸಾರ್ಥಕ ಗಳಿಗೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಅದು ಸುಮಾರು 25-30 ವರ್ಷಗಳ ಹಿಂದೆ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಮೊದಲ ಬಾರಿಗೆ ಒಂದು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಮೊದಲ ಬಾರಿಗೆ ಒಂದು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ನಿಲ್ಲಿಸಿದರು. ಅವರು ವಾಸುದೇವ ನಾಡಿಗರ ಹೊಸ್ತಿಲು ಹಿಮಾಲಯದ ಮಧ್ಯೆ ಎನ್ನುವಂಥ ಒಂದು ಕವನ ಸಂಕಲನದ ಬಗ್ಗೆ. ಅವತ್ತು ಅವರು ಯಾಕೆ ನನ್ನನ್ನು ಆ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಕೇಳಿದ್ರು ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಅದು ಯಾಕೆಂದ್ರೆ ನಾನಾಗ ಒಬ್ಬ ಬರಹಗಾರನಾಗಿ ಇನ್ನು ಯಾವ ಒಂದು ಚಹರೆ ಕೂಡ ಇರಲಿಲ್ಲ. ಅದು ಬಟ್ ಅವ್ರು ನನ್ನನ್ನು ಮಾತಾಡ್ಸಿದ್ರು ತುಂಬ ಒತ್ತಾಯಪೂರ್ವಕವಾಗಿ. ಅದು ಏನು ಮಾತನಾಡಲಿಕ್ಕೆ ಹಿಂಜರಿದಾಗ, ಇಲ್ಲ ನೀವು ಮಾತಾಡಿ ಅಂತ. ಈಗ ಸುಮಾರು 3 ದಶಕಗಳ ನಂತರ ಅವರು ಮತ್ತೆ ಇಂಥದ್ದೇ ಒಂದು ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ. ಇದು ಇಕ್ಕಟ್ಟು ಅನ್ನೋದಕ್ಕಿಂತಲೂ ಅಥವಾ ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ನನಗೆ ಯಾವ ಅರ್ಹತೆ ಇದೆ ಅನ್ನೋದಕ್ಕಿಂತಲೂ ಇದೆಲ್ಲವನ್ನೂ ನಾನು ಒಂದು ಸಾಹಿತ್ಯ ಪ್ರೀತಿಯ ಕೆಲಸ ಅಂತ ನಾನು ಭಾವಿಸ್ತೇನೆ. ನಾನು ಈ ಸಾಹಿತ್ಯ ಪ್ರೀತಿಯ ಕೆಲಸ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇಷ್ಟು ವರ್ಷಗಳ ಕಾಲದ ಸಂಚಯದ ಸಹವಾಸದಲ್ಲಿ ಮತ್ತು ಪ್ರಹ್ಲಾದ್ ಅವರ ಸ್ನೇಹದಲ್ಲಿ ನಾನು ಮುಖ್ಯವಾಗಿ ಕಲಿತದ್ದು ಅಥವಾ ನನ್ನ ಅರಿವಿಗೆ ಬಂದದ್ದು ಈ ಸಾಹಿತ್ಯ ಪ್ರೀತಿಯೇ. ಅದು ಈ ಥರದ ಚಟುವಟಿಕೆಗಳು ನಡೆಯೋದಿದೆಯಲ್ಲ, ಈ ಚಟುವಟಿಕೆಗಳ ಕೇಂದ್ರದಲ್ಲಿ ಯಾವುದೇ ಲಾಭದ ಆಕಾಂಕ್ಷೆ ಇರುವಂತಹದ್ದು ಕೇವಲ ಒಂದು ಬದ್ಧತೆ ಮತ್ತು ಸಾಹಿತ್ಯದ ಪ್ರೀತಿ ಅಂತ ನಾನು ಭಾವಿಸ್ತೇನೆ. ಅದು ಆ ಬದ್ಧತೆ ಮತ್ತು ಸಾಹಿತ್ಯದ ಪ್ರೀತಿ ಇಲ್ಲಿನ ಪ್ರಬಂಧಗಳಲ್ಲಿ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ.
ನಾನೀಗ ನೇರವಾಗಿ ಪ್ರಬಂಧಗಳ ವಿಷಯಕ್ಕೆ ಬರ್ತೇನೆ. ಮಲ್ಲೇಪುರಂ ಸರ್ ಆಗಲೇ ಮಾತಾಡ್ತಾ ತುಂಬ ಸೂಚ್ಯವಾಗಿ ಕನ್ನಡದ ಪ್ರಬಂಧ ಪರಂಪರೆಯ ಬಗ್ಗೆ ಮಾತಾಡಿದ್ರು. ಪ್ರಹ್ಲಾದ್ ಅವರ ಪ್ರಬಂಧಗಳನ್ನು ಓದಬೇಕಾದ್ರೆ ಗುರುರು ನೆನಪಾಗ್ತಾರೆ ಅಂತ ಹೇಳಿದ್ರು. ಪುತಿನ ಅವರನ್ನು ನೆನಪಿಸ್ಕೊಂಡ್ರು. ನನಗೆ ಅನಿಸೋ ಪ್ರಕಾರ ಕನ್ನಡದಲ್ಲಿ ಪ್ರಬಂಧ ಪ್ರಕಾರ ಇದೆಯಲ್ಲ, ಅದು ಉದ್ದಕ್ಕೂ 6 ಮತ್ತು 3 ಒಂದು ಪ್ರಕಾರ ಅಂತಲೇ ನನಗೆ ಅನಿಸುತ್ತೆ. ಕನ್ನಡದಲ್ಲಿ ಅತ್ಯುತ್ತಮ ಪ್ರಬಂಧಕಾರರು ಬಂದು ಹೋಗಿದ್ದಾರೆ. ಅದು ಪುತಿನ ಅವರಿರ್ಬೋದು, ಮೂರ್ತಿರಾವ್ ಅವರಿರ್ಬೋದು, ರಾಕು ಅವರಿರ್ಬೋದು, ಸಣ್ಣಗುಡ್ಡಯ್ಯ ಅವರಿರ್ಬೋದು, ಈಗಿನ ಎಸ್ ದಿವಾಕರ್, ಕೆ ವಿ ಅಕ್ಷರ, ವೆಂಕಟೇಶ್ ಮಾಚಕನೂರು, ಈರಪ್ಪ ಕಂಬಳಿ, ಹೀಗೆ ಅನೇಕ ಅತ್ಯುತ್ತಮ ಪ್ರಬಂಧಕಾರರನ್ನು ಕನ್ನಡ ಸಾಹಿತ್ಯ ಕಂಡಿದೆ. ಆದರೆ ಇವೆಲ್ಲ ಒಂದು ಬಿಡಿ ಬಿಡಿ ಎತ್ತರಗಳ ರೀತಿ, ಅಭಿವ್ಯಕ್ತಿಗಳ ರೀತಿ ನನಗೆ ಕಾಣಿಸುತ್ತೆ ಹೊರತು ಒಂದು ಪರಂಪರೆಯ ರೀತಿ ಇದು ಕಾಣಿಸ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದರಲ್ಲೂ ಹೊಸ ತಲೆಮಾರಲ್ಲಂತೂ ಪ್ರಬಂಧ ಪ್ರಕಾರವನ್ನು ತಮ್ಮ ಅಭಿವ್ಯಕ್ತಿಯ ಪ್ರಮುಖ ರೂಪದಲ್ಲಿ ಬಳಸ್ಕೊಂಡಿರೋರು ಅಥವಾ ಅದನ್ನು ಬರಿತಾ ಇರುವವರು ಇಲ್ಲವೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಹಾಗೆ ನೋಡಿದ್ರೆ ಒಂದು ಪ್ರಬಂಧ ಪ್ರಕಾರಕ್ಕೆ ಇತರ ಪ್ರಕಾರಗಳಿಗೆ ಇಲ್ಲದ ಅನೇಕ ಅನುಕೂಲಗಳಿದೆ ಅಂತ ನನಗೆ ಅನಿಸುತ್ತೆ. ಅಂದರೆ ಒಬ್ಬ ಬರಹಗಾರನಿಗೆ ಒಂದು ಪ್ರಬಂಧ ಪ್ರಕಾರ ಕೊಡುವಂತಹ ಸ್ವಾತಂತ್ರ್ಯ ಇದೆಯಲ್ಲ, ಆ ಸ್ವಾತಂತ್ರ್ಯ ಉಳಿದ ಯಾವ ಪ್ರಕಾರಗಳಲ್ಲಿ ಕೂಡ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಸ್ವಾತಂತ್ರ್ಯನೇ ಪ್ರಬಂಧಕಾರನಿಗೆ ಅಥವಾ ಪ್ರಬಂಧ ಬರೀಲಿಕ್ಕೆ ಒಂದು ದೊಡ್ಡ ಸವಾಲಿನ ರೂಪದಲ್ಲಿ ಕಾಡುತ್ತೇನೋ ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಸ್ವಾತಂತ್ರ್ಯವನ್ನು ನಿರ್ವಹಿಸಲಿಕ್ಕೆ ಒಂದು ದೊಡ್ಡ ಓದಿನ ಶಕ್ತಿ ಬೇಕು, ಅನುಭವ ಬೇಕು, ಮತ್ತು ಒಂದು ಧಾರಣ ಸಾಮರ್ಥ್ಯ ಬೇಕು ಅಂತ ಅನಿಸುತ್ತೆ. ಇದು ಆ ಕಾರಣಕ್ಕೋಸ್ಕರನೇ ಪ್ರಬಂಧವನ್ನು ಬರೀಲಿಕ್ಕೆ ಅನೇಕರು ಹಿಂದೇಟಾಗ್ತಾರೆ ಅಥವಾ ಪ್ರಯತ್ನಿಸಿದ್ರು ಕೂಡ ಅದು ಯಶಸ್ವಿ ಮಾದರಿಗಳಾಗಿ ಉಳಿಯೋದು ತುಂಬ ಕಷ್ಟ ಅಂತ ನನಗೆ ಅನಿಸುತ್ತೆ. ಆದರೆ ಅದೇ ಕಾಲಘಟ್ಟಕ್ಕೆ ಪ್ರಬಂಧ ಬರೆಯೋದು ತುಂಬ ಸುಲಭ ಅನ್ನುವಂತಹ ಒಂದು ಗ್ರಹಿಕೆ ಕೂಡ ನಮ್ಮಲ್ಲಿದೆ. ಉದಾಹರಣೆಗೆ ಕಿಸೆಗಳ್ಳತನ ಅಂತ ಒಂದು ಉದಾಹರಣೆ ತಗೊಳ್ಳಿ, ಪಿಕ್ ಪಾಕೆಟ್ ಅಂತ. ಕಿಸೆಗಳ್ಳತನ ಅಂತ ಒಂದು ಪ್ರಬಂಧ ಕೂಡ ಇದೆ ಕನ್ನಡದಲ್ಲಿ, ಒಂದು ಪ್ರಸಿದ್ಧ ಪ್ರಬಂಧ. ಅದು ನಾನು ಅದನ್ನು ಹೇಳ್ತಾ ಇಲ್ಲ, ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಂದರೆ ಪಿಕ್ ಪಾಕೆಟ್ ಅನ್ನುವಂಥದ್ದು ಅದರ ಕುರಿತ ಅನೇಕ ಮಾಹಿತಿಗಳು, ಸಂಗತಿಗಳು ನಮಗೆ ಗೊತ್ತಿರುತ್ತೆ. ನಾವೇ ಪಿಕ್ ಪಾಕೆಟ್ಗೆ ಒಳಗಾಗಿರ್ತೇವೆ ಅಥವಾ ನಮ್ಮ ಸ್ನೇಹಿತರೋ ಬಂಧು ಮಿತ್ರರೋ ಯಾರೋ ಒಬ್ಬರು ಅಂಥದ್ದೊಂದು ಕಹಿ ಘಟನೆಗೆ ಒಳಗಾಗಿರ್ತಾರೆ. ಆ ಎಲ್ಲ ಅನುಭವಗಳನ್ನು ನೆನಪಿಸ್ಕೊಂಡ್ರೆ, ಕ್ರೋಢೀಕರಣ ಮಾಡಿದ್ರೆ ಅದೊಂದು ಪ್ರಬಂಧ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಆ ಥರದ ಉದಾಹರಣೆಗಳನ್ನು ನಾವು ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ BMTC ಬಸ್ ಅಂತ ತಗೊಂಡ್ರೆ ಪ್ರಯಾಣದ ಅನುಭವಗಳನ್ನು ಒಂದು ಕಡೆ ದಾಖಲಿಸೋದು, ಅದನ್ನು ಪ್ರಬಂಧ ಅಂತ ಪ್ರಕಟ ಮಾಡೋದು. ಈ ರೀತಿಯ ಪ್ರಬಂಧದ ಮಾದರಿಗಳನ್ನು ನಾವು ಅತ್ಯಂತ ವ್ಯಾಪಕವಾಗಿ ಕಾಣ್ತಾ ಇದ್ದೇವೆ. ಆದರೆ ನನಗೆ ಅನಿಸೋದು ಕೇವಲ ಮಾಹಿತಿಗಳ ಕ್ರೋಢೀಕರಣದಿಂದ ಅಥವಾ ಅನುಭವಗಳ ಕ್ರೋಢೀಕರಣದಿಂದ ಒಂದು ಬರಹ ಪ್ರಬಂಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಅತ್ಯುತ್ತಮ ಪ್ರಬಂಧದಲ್ಲಿ ವಿವರಗಳಿರುತ್ತೆ, ಮಾಹಿತಿ ಸಮೃದ್ಧವಾಗಿರುತ್ತೆ, ಅನುಭವಗಳು ಮತ್ತು ನೆನಪುಗಳು ಇರುತ್ತೆ. ಆದರೆ ಅದೆಲ್ಲವನ್ನ ಒಂದು ಮಾಲೆಯ ರೂಪದಲ್ಲಿ ಬಂಧಿಸಿಡ್ಲಿಕ್ಕೆ ಒಬ್ಬ ಲೇಖಕನ ಒಂದು ಜೀವಶಕ್ತಿ, ಅವನ ದರ್ಶನ, ಅನುಭವ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಲೇಖಕನ ಜೀವಶಕ್ತಿ ಇಲ್ಲದೆ ಹೋದರೆ ಅವು ಕೇವಲ ಬಿಡಿ ಬಿಡಿ ವಿವರಗಳಾಗಿ ಉಳಿತಾವೇನೆ ಹೊರತು ಅದು ಒಂದು ಪ್ರಬಂಧ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ನನ್ನ ಓದಿನ ಮಿತಿನಲ್ಲಿ ಅದು ಪ್ರಹ್ಲಾದ್ ಅವರ ಪ್ರಬಂಧಗಳ ಯಶಸ್ಸಿರೋದಿದೇನೆ, ಅವರ ಬರಹಗಳಲ್ಲಿ ಎಲ್ಲ ಪ್ರಬಂಧಗಳಲ್ಲಿ ಒಂದು ಸಮೃದ್ಧ ವಿವರಗಳಿದ್ದಾವೆ, ನೆನಪುಗಳಿದ್ದಾವೆ, ಅವರ ಅನುಭವದ ಮಾಹಿತಿಗಳ ದಾಖಲೆಗಳಿದೆ. ಆದರೆ ಅವೆಲ್ಲವೂ ಬಿಡಿ ಬಿಡಿಯಾಗಿ ಉಳಿಯದೆ ಒಬ್ಬ ಓದುಗನ ಮನಸ್ಸಲ್ಲಿ ಇಡಿಯಾಗಿ ಅರಳುತ್ತೆ. ಅದು ಮತ್ತೆ ಆ ಇಡೀ ಘಟನೆಯನ್ನು ಒಂದು ಹೊಸತಾಗಿ ನೋಡಲಿಕ್ಕೆ ನಮ್ಮನ್ನು ಒತ್ತಾಯಪಡಿಸುತ್ತೆ. ಅದು ಪ್ರಬಂಧಕಾರರಾಗಿ ಅವರು ಸಾಧಿಸಿರುವಂತಹ ಒಂದು ಯಶಸ್ಸು ಅಂತ ನನಗೆ ಅನಿಸುತ್ತೆ. ಸಂಕಲನದ ಮೊದಲ ಪ್ರಬಂಧ ಇದೆಯಲ್ಲ, ಕಾಮಾಖ್ಯ ಎನ್ನುವ ಹಗಲ ಹೊಳೆ ಅನ್ನುವಂಥದ್ದು, ಅದನ್ನು ಉದಾಹರಣೆಯಾಗಿ ಇಟ್ಕೊಂಡು ನನ್ನ ಮಾತುಗಳನ್ನು ವಿಸ್ತರಿಸಲಿಕ್ಕೆ ಬಯಸ್ತೇನೆ. ಈ ಪ್ರಬಂಧ ನಮಗೆ ಗೊತ್ತಿಲ್ಲದಂತಹ ಯಾವ ಸಂಗತಿಯನ್ನು ಕೂಡ ಒಳಗೊಂಡಿಲ್ಲ. ಅಂದರೆ ನಮಗೆ ಗೊತ್ತಿರುವಂತಹ, ನಾವು ಪ್ರತಿದಿನ ನಮ್ಮ ದೈನಿಕದಲ್ಲಿ ಕಾಣುವಂತಹ ಸಂಗತಿಗಳನ್ನೇ, ಚಿತ್ರಗಳನ್ನೇ ಈ ಪ್ರಬಂಧ ನಮ್ಮ ಮುಂದೆ ಇಡುತ್ತೆ. ಅದು ಅಂದರೆ ಕಾಮಾಖ್ಯ ಅನ್ನುವಂತಹದನ್ನು ಕೇಂದ್ರವಾಗಿಟ್ಕೊಂಡು ಕಾಮಾಖ್ಯ ಅನ್ನುವಂತಹ ಶಕ್ತಿಪೀಠವನ್ನು ನೆನಪಿಸ್ತಾ ಈ ಪ್ರಬಂಧ ಮಾಡುತ್ತಲ್ಲ, ಇದು ಮುಖ್ಯವಾಗಿ ಅಂದರೆ ಆ ಎಲ್ಲ ಬಿಂಬಗಳ ಮುಖಾಂತರ ಈ ಮಹಾನಗರದ ಲಯವೊಂದನ್ನು, ಗತಿಯೊಂದನ್ನು ಕಟ್ಕೊಡ್ಲಿಕ್ಕೆ ನಮಗೆ ಪ್ರಯತ್ನ ಪಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದು ಈ ಪ್ರಬಂಧದ ಧ್ವನಿ ಶಕ್ತಿ ಅಂತ ನನಗೆ ಅನಿಸುತ್ತೆ.
ಅಂದರೆ ಒಬ್ಬ ಪ್ರಬಂಧಕಾರರಾಗಿ ಪ್ರಹ್ಲಾದವರ ಶಕ್ತಿ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಪ್ರಾತಿನಿಧಿಕ ಪ್ರಬಂಧದ ರೂಪದಲ್ಲಿ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಈ ಕಾಮಾಖ್ಯ ಎನ್ನುವಂಥ ಅಗಲವಳೆ ಈ ಸಂಕಲನದ ಅತ್ಯಂತ ಪ್ರಮುಖ ಪ್ರಬಂಧ ಮಾತ್ರ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ನಾನು ಓದಿದ ಅತ್ಯುತ್ತಮ ಪ್ರಬಂಧಗಳಲ್ಲಿ ಒಂದು ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಕೃತಿನಲ್ಲಿ ಒಟ್ಟು 10 ಪ್ರಬಂಧಗಳಿದೆ. ಈ ಪ್ರಬಂಧಗಳನ್ನು 2 ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಒಂದು, ಲೇಖಕ ಅಮುಖ್ಯನಾಗಿ ಇಡೀ ಲೋಕವೇ ಒಂದು ಪ್ರಧಾನವಾದಂತಹ ಅಥವಾ ಲೋಕವೇ ಕೇಂದ್ರದಲ್ಲಿ ಇರುವಂತಹ ಮಾದರಿಯ ಪ್ರಬಂಧಗಳು ಅದು. ಎರಡನೇದು, ಲೋಕ ಅಮುಖ್ಯವಾಗಿ ಅಥವಾ ಲೋಕ ಇದೆ ಅದು, ಆದರೆ ಇಲ್ಲಿ ಲೇಖಕನೇ ಕೇಂದ್ರದಲ್ಲಿದ್ದಾನೆ, ಈ ಬರಹಗಳ ಕೇಂದ್ರದಲ್ಲಿದ್ದಾನೆ, ಆ ಮಾದರಿಯ ಪ್ರಬಂಧಗಳು. ಅಂದರೆ ಪ್ರಬಂಧಗಳನ್ನು ನಾವು ಆತ್ಮ ವೃತ್ತಾಂತಗಳು ಅಂತ ಕೂಡ ಕರೀಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಲೇಖಕ ಅತ್ಯಂತ ನೇರವಾಗಿ ಪ್ರಖರವಾಗಿ ಅಭಿವ್ಯಕ್ತಗೊಳ್ಳೋದು ಪ್ರಬಂಧ ಪ್ರಕಾರದಲ್ಲಷ್ಟೇ ಸಾಧ್ಯ. ಅದು ಒಂದು ಕವಿತೆಯಲ್ಲಿ ಕೂಡ ಕವಿ ಇರ್ತಾನೆ, ಕತೆ ಕಾದಂಬರಿನಲ್ಲಿ ಕೂಡ ಆ ಕಥನಕಾರ ಇರ್ತಾನೆ, ಹೌದು ಒಪ್ಕೋತೇನೆ. ಆದರೆ ಆತ್ಮಕಥನ ವೃತ್ತಾಂತಗಳನ್ನು ಬಿಟ್ಟರೆ, ಆತ್ಮಕಥನಗಳನ್ನು ಬಿಟ್ಟರೆ ಒಬ್ಬ ಲೇಖಕ ನೇರವಾಗಿ ಮತ್ತು ಹೆಚ್ಚು ಸ್ಪಷ್ಟವಾಗಿ ಪ್ರಕಟಗೊಳ್ಳಲಿಕ್ಕೆ ಸಾಧ್ಯ ಇರೋದು ಪ್ರಬಂಧ ಪ್ರಕಾರದಲ್ಲಿ ಅನ್ನೋದು ನನ್ನ ನಂಬಿಕೆ. ಅದು ಇಲ್ಲಿನ ಮೊದಲ ಭಾಗದ ಪ್ರಬಂಧಗಳಿದೆಯಲ್ಲ, ಅಂದರೆ ಲೇಖಕ ಅಮುಖ್ಯನಾಗಿ ಲೋಕನೇ ಮುಖ್ಯ ಆಗೋ ಪ್ರಬಂಧಗಳಿದೆಯಲ್ಲ, ಆ ಪ್ರಬಂಧದ ಮಾದರಿಗಳಿಗೆ ಉದಾಹರಣೆಗಳಾಗಿ ನಾನು ಆಗಲೇ ಪ್ರಸ್ತಾಪ ಮಾಡಿದ ಕಾಮಾಖ್ಯ ಎನ್ನುವಂತಹ ಅಗಲವಳೆ, ಬೈಕಿನ ಬೆನ್ನೇರಿದ ಲಹರಿ, ಗೋಡೆಗೆ ಬೆಳೆಸಿದ ಮರ, ಚಲಿಸುವ ಚೌಕಟ್ಟುಗಳು ಪ್ರಬಂಧಗಳನ್ನು ಗುರುತಿಸಬಹುದು ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಪ್ರಬಂಧಗಳನ್ನು ಪ್ರಹ್ಲಾದ್ ಒಬ್ಬ ಬರಹಗಾರರಾಗಿ ಲೋಕವನ್ನು ಯಾವ ರೀತಿ ಗ್ರಹಿಸ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಮಗೆ ನಿದರ್ಶನವಾಗಿ ಒದಗಿ ಬರ್ತವೆ ಇವು ಅಂತ ಅನಿಸುತ್ತೆ. ಅದು ಈ ಬರಹಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಬೆಂಗಳೂರು ಮಹಾನಗರ ಇದೆಯಲ್ಲ, ಇದು ಬೇರೆ ಬೇರೆ ರೂಪಗಳಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ಮೂಡ್ತಾನೆ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಬೆಂಗಳೂರು ಮಹಾನಗರದ ಚಿತ್ರಗಳು ಬಿಡಿ ಬಿಡಿಯಾಗಷ್ಟೇ ನಾವು ಸಾಹಿತ್ಯದಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಅದು ನನ್ನ ಓದಿನ ಮಟ್ಟಿಗೆ ಇಡೀ ನಗರವೇ ಬರಹದ ಕೇಂದ್ರವಾಗಿ ಮೂಡಿ ಬಂದಿರುವಂತಹ ಮೊದಲ ಪುಸ್ತಕ, ವಿಶೇಷವಾಗಿ ಪ್ರಬಂಧ ಸಂಕಲನ ಪ್ರಹ್ಲಾದ್ ಅವರ ಈ ಕೃತಿ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಬೆಂಗಳೂರನ್ನು ನಾವು ಅತ್ಯಂತ ನಕಾರಾತ್ಮಕವಾಗಿ ನೋಡುವಂತಹ ಸಾಧ್ಯತೆಗಳೇ ಹೆಚ್ಚು. ಬೆಂಗಳೂರು ಮಾತ್ರ ಅಲ್ಲ, ಎಲ್ಲ ಮಹಾನಗರಗಳನ್ನು ಕೂಡ ಒಂದು ಅದರ ಜೀವಶಕ್ತಿಯನ್ನು, ಒಂದು ಮಾತೃತ್ವದ ಶಕ್ತಿಯನ್ನು ನಿರ್ಲಕ್ಷ್ಯ ಮಾಡಿ ಇನ್ನೊಂದು ಯಾವುದೋ ಗ್ರಾಮೀಣ ಪ್ರದೇಶಗಳ ಬಗ್ಗೆನೋ ಅಥವಾ ನಮ್ಮ ತವರುಗಳ ಬಗ್ಗೆನೋ ಒಂದು ಅತ್ಯಂತ ಮೋಹಕವಾಗಿ ಮಾತಾಡ್ತಾ ಇರ್ತೇವೆ. ಆ ಮೋಹಕತೆಯೇ ಇಲ್ಲಿ ಅಂದರೆ ಈಗ ವಾಸ ಮಾಡ್ತಾ ಇರುವಂತಹ ಸ್ಥಳದ ಬಗೆಗೆ ಒಂದು ರೀತಿಯ ನಕಾರಾತ್ಮಕ ಚಿತ್ರಣವನ್ನು ಕಟ್ಕೊಡ್ತಾ ಇರುತ್ತೆ. ಆದರೆ ಪ್ರಹ್ಲಾದ್ ಅವರ ಬರಹಗಳಿದೆಯಲ್ಲ, ಅವು ಬೆಂಗಳೂರಿನ ಮಾತೃತ್ವದ ಶಕ್ತಿಯನ್ನು ಮತ್ತು ಈ ಬೆಂಗಳೂರಿಗೆ ಇರುವಂತಹ ಒಂದು ಅಗಾಧವಾದ ಧಾರಣ ಸಾಮರ್ಥ್ಯವನ್ನು ಚಿತ್ರಿಸುವಂತಹ ಬರಹಗಳು ಅಂತ ನನಗೆ ಅನಿಸುತ್ತೆ. ಒಂದು ನಿಟ್ಟಿನಲ್ಲಿ ಇದು ಬೆಂಗಳೂರಿನ ಆತ್ಮಕಥನದ ವೃತ್ತಾಂತಗಳು ಕೂಡ ಹೌದು ಅನಿಸುತ್ತೆ. ಇಲ್ಲಿನ ಮಲ್ಲೇಶ್ವರಂ ಬಗೆಗೆ ಇರುವಂತಹ, ನೇರವಾಗಿ ಮಲ್ಲೇಶ್ವರಂನ ಒಂದು ಕಾಲದ ಮಲ್ಲೇಶ್ವರವನ್ನು ಕಟ್ಟಿಕೊಡುವಂತಹ ಪ್ರಬಂಧ ಇರ್ಬೋದು, ಅಲ್ಲಲ್ಲಿ ಕಾಣಿಸುವಂತಹ ಗಾಂಧಿನಗರ ಇರ್ಬೋದು, ಕಾಮಾಖ್ಯದ ವೃತ್ತಾಂತ ಇರ್ಬೋದು, ಸುತ್ತಮುತ್ತಲಿನ ಪರಿಸರವನ್ನಿರ್ಬೋದು, ಇವೆಲ್ಲವೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಸ್ವರೂಪಗಳನ್ನು, ಆಯಾಮಗಳನ್ನು, ಮುಖಗಳನ್ನು ನಮಗೆ ಕಾಣಿಸುವಂತಹ ಪ್ರಯತ್ನಗಳು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಕಾಮಾಖ್ಯವನ್ನು ಕೇಂದ್ರವಾಗಿಟ್ಕೊಂಡು ಹಗಲವಳೆ ಅನ್ನುವಂತಹ ಒಂದು ಅತ್ಯಂತ ಸುಂದರವಾದ ಇಮೇಜನ್ನು ಪ್ರಹ್ಲಾದ್ ಸೃಷ್ಟಿ ಮಾಡ್ತಾರೆ. ಆದರೆ ಇಲ್ಲಿ ಇರುವಂತಹದ್ದು ಒಂದು ಹೊಳೆ ಮಾತ್ರ ಅಲ್ಲ, ಅದು ಅನೇಕ ಕಿರುತೊರೆಗಳು ಬಂದು ಕೂಡಿಕೊಳ್ಳುವಂತಹ ಒಂದು ಮಹಾನದಿ. ಇದು ಇಡೀ ಮಹಾನಗರವನ್ನೇ ಒಂದು ಮಹಾನದಿ ಅಂತ ನಾವು ಭಾವಿಸೋದಾದರೆ, ಇಲ್ಲಿ ಅನೇಕ ಜೀವನದ ಕಿರುತೊರೆಗಳು, ಅನೇಕ ಸಮುದಾಯಗಳ ಕಿರುತೊರೆಗಳು ಬಂದು ಸಂಗಮದ ರೂಪದಲ್ಲಿ ಪರಿಣಮಿಸಿ ಒಂದು ಮಹಾನದಿಯಾಗಿ ನಮಗೆ ಕಾಣಿಸುತ್ತೆ. ಅದು ಅಂದರೆ ಪ್ರಹ್ಲಾದ್ ನಮ್ಮೆಲ್ಲರಿಗೂ ಮೊದಲ ನೋಟಕ್ಕೆ ಕಾಣಿಸುತ್ತಲ್ಲ, ಒಂದು ಮಹಾನಗರದ ಗೌಜುಗದ್ದಲ, ಸದ್ದುಗದ್ದಲ ಕಾಣಿಸುತ್ತಲ್ಲ, ಆ ಸದ್ದುಗದ್ದಲದ ಆಚೆಗಿನ ಒಂದು ನಾದಲೀಲೆಯನ್ನು, ಜೀವಶ್ರುತಿಯೊಂದನ್ನು, ಮತ್ತು ಮುಖ್ಯವಾಗಿ ಜೀವನೋತ್ಸಾಹವನ್ನು ಗುರುತಿಸಲಿಕ್ಕೆ ಅವರ ಪ್ರಬಂಧಗಳು ಪ್ರಯತ್ನ ಪಡ್ತವೆ. ಮತ್ತು ಇದು ಸಾಹಿತ್ಯ ಮಾಡಬೇಕಾದಂತಹ ಕೆಲಸ ಅಂತ ನಾನು ಭಾವಿಸ್ತೇನೆ. ಈ
ಪ್ರಬಂಧಗಳನ್ನು ಕಟ್ಕೊಡ್ಬೇಕಾದ್ರೆ ಅವರು ಅನೇಕ ಸುಂದರವಾದ ಚಿತ್ರಗಳನ್ನು, ಮನಸ್ಸಲ್ಲಿ ಉಳಿಯುವಂತಹ ಚಿತ್ರಗಳನ್ನು ಅವ್ರು ಕಟ್ಕೊಡ್ತಾರೆ. ನಾನು ಒಂದೆರಡು ಸಂಗತಿಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅದು ಒಂದು ಪ್ರಬಂಧದಲ್ಲಿ, ಅಗಲಹೊಳೆ ಪ್ರಬಂಧದಲ್ಲೇ ಪೌರ ಕಾರ್ಮಿಕ ಇಬ್ಬರು ಮಹಿಳೆಯರು ಬೀದಿ ಬದಿಯ ಅಂಗಡಿನಲ್ಲಿ ಚಹಾ ಕುಡಿತಾ ಇರುವಂಥ ಒಂದು ಸನ್ನಿವೇಶವನ್ನು ಅವರು ಚಿತ್ರಿಸ್ತಾರೆ. ಆ ಸನ್ನಿವೇಶ ಎಷ್ಟು ಸೊಗಸಾಗಿದೆ ಅಂದರೆ, ಎಷ್ಟು ಜೀವಂತವಾಗಿದೆ ಅಂದರೆ, ಆ ಇಬ್ಬರು ಮಹಿಳೆಯರು ಚಹಾ ಕುಡಿತಿದ್ದಾರೆ. ಅದೇ ಸಮಯದಲ್ಲಿ ಅವರು ಬಳಸ್ತಾರಲ್ಲ ಪೊರಕೆಗಳು, ಅವು ವಿರಾಮ ತಗೊಂಡು ನಿಂತಿದ್ದಾವೆ. ಅದು ಮೂಲೆಯಲ್ಲಿ ಆ ಪೊರಕೆಗಳನ್ನು ಇಟ್ಟಿದ್ದಾರೆ. ಆ ಇಬ್ಬರು ಗೆಳತಿಯರ ಜೊತೆಗೆ ಆ ಪೊರಕೆಗಳು ಕೂಡ ಸ್ನೇಹಿತರ ಜೊತೆ ಆ ವಿರಾಮದ ಗಳಿಗೆಯಲ್ಲಿ ತಮ್ಮ ಕಷ್ಟ ಸುಖವನ್ನು ಹಂಚ್ಕೋತಾ ಇದ್ದಾರೇನೋ ಅನ್ನೋಷ್ಟು ಜೀವಂತವಾಗಿ ಆ ಚಿತ್ರಣವನ್ನು ಕಟ್ಕೊಡ್ತಾರೆ. ಇನ್ನೊಂದು ಬೈಕಿನ ಬೆನ್ನೇರಿದ ಲಹರಿ ಇದೆಯಲ್ಲ, ಅದು ಒಂದು ತುಂಬ ಅದ್ಭುತವಾದ ಪ್ರಬಂಧ. ಅದು ಒಂದು ಬೈಕಿನ ಪ್ರಸಂಗವನ್ನು ತಗೊಂಡೋದು, ಅಂದರೆ ನಗರದಲ್ಲಿ ಬೈಕು ಅನ್ನುವಂಥದ್ದು ಒಂದು ಅನಿವಾರ್ಯ ಆಗಿಬಿಟ್ಟಿದೆ ಅಲ್ವಾ ಅನೇಕರಿಗೆ, ವಿಶೇಷವಾಗಿ ಮಧ್ಯಮ ವರ್ಗದ ಅನೇಕ ಜನರಿಗೆ ಬೈಕು ಅನ್ನುವಂಥದ್ದು ಜೀವನದ ಅವಿಭಾಜ್ಯ ಅಂಗ. ಅದು ಆ ಬೈಕಿನ ಲಹರಿಯನ್ನು ಅವರು ಅನೇಕ ಉಲ್ಲೇಖಗಳ ಮುಖಾಂತರ ಕಟ್ಕೊಡ್ತಾರೆ. ಅದು ಕಥೆಗಳನ್ನು, ಸಿನಿಮಾಗಳನ್ನು ಕಟ್ಕೊಡುವಂಥ ಈ ಬೈಕ್ ಪಯಣ ಇದೆಯಲ್ಲ, ಅದು ಒಂದು ಸೊಗಸಾದ ಬೈಕ್ ರೈಡ್ನ ಅನುಭವವನ್ನು ಕಟ್ಕೊಡುತ್ತೆ. ಅದು ಅಲ್ಲಿ ಪುತಿನ ಅವರ ಒಂದು ಪ್ರಸಂಗವನ್ನು ಅವರು ನೆನಪಿಸ್ತಾರೆ. ಅದು ಪುತಿನ ಮತ್ತು ಒಬ್ಬ ಯುವ ಕವಿಯ ನಡುವೆ ನಡೆಯುವಂಥ ಒಂದು ಮಾತುಕತೆಯ ಪ್ರಸಂಗ. ಅದು ಎಷ್ಟು ಸೊಗಸಾಗಿದೆ ಅಂದರೆ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಅದು ಒಂದಿನ ಯುವ ಕವಿಯನ್ನು ಪುತಿನ ಕೇಳ್ತಾರೆ, ಈ ಜಗತ್ತಲ್ಲಿ ಅತ್ಯಂತ ಸುಂದರವಾದ ಪ್ರದೇಶ, ರಮಣೀಯವಾದ ಸ್ಥಳ ಯಾವುದು ಅಂತ. ಆಗ ಮತ್ತೊಬ್ಬ ಕವಿ ಹೇಳ್ತಾರೆ, ಅದು ಡಾರ್ಜಿಲಿಂಗ್, ಊಟಿ ಅಂತ. ಅಂದರೆ ನಮ್ಮ ಅನುಭವಕ್ಕೆ ಬಂದಂತಹ ಸುಂದರವಾದ ಪ್ರದೇಶಗಳನ್ನ ನೆನಪಿಸ್ಕೋತೀವಲ್ಲ, ಸಹಜವಾಗಿ ನೆನಪಿಸ್ಕೋತಾರೆ. ಆಗ ಪುತಿನ ಹೇಳ್ತಾರೆ, ಇಲ್ಲ ನೀನು ದಡ್ಡ ಇದೆಯಾ ನೀನು, ಅದಲ್ಲ. ಅದು ಯಾವುದು ಸುಂದರವಾದ ಸ್ಥಳ ಈ ಜಗತ್ತಲ್ಲಿ ಅಂದರೆ, ಹೆಣ್ಣಿನ ಸೊಂಟ ಮತ್ತು ನಿತಂಬ ಕೂಡುವಂಥ ಸ್ಥಳ ಇದೆಯಲ್ಲ, ಅದಕ್ಕಿಂತಲೂ ಸುಂದರವಾದ ಸ್ಥಳ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪುತಿನ ಹೇಳ್ತಾರೆ. ಇದು ಒಬ್ಬ ಕವಿಯ ರಸಿಕತೆಯನ್ನು ಮಾತ್ರ ಸೂಚಿಸುವಂತಹ ಸಾಲು ಅಂತ ನನಗೆ ಅನಿಸಲ್ಲ. ಅದು ಒಂದು ಸೌಂದರ್ಯ ಪ್ರಜ್ಞೆ ಇರ್ಬೋದು, ಲಲನೆಯೊಬ್ಬಳ ಕಟಿ ಮತ್ತು ನಿತಂಬ ಪ್ರದೇಶಗಳು ಕೂಡುವ ಸ್ಥಳವಿದೆಯಲ್ಲ, ಅದೇ ಜಗತ್ತಿನ ಪರಮ ಸುಂದರ ಸ್ಥಳ ಅಂತ ಪುತಿನ ಹೇಳಿದ್ದು ಅಂತ ಹೇಳ್ತಾರೆ. ಅಂದರೆ ಪುತಿನ ಅವರನ್ನು ನಾವು ಕಲ್ಪಿಸ್ಕೊಂಡ್ರೆ ಒಂದು ಸಾಂಪ್ರದಾಯಿಕ ವ್ಯಕ್ತಿತ್ವದ ಚಿತ್ರ ನಮಗೆ ನೆನಪು ಬರುತ್ತಲ್ಲ, ಆದರೆ ಪುತಿನ ಅವರ ಅಂತರಂಗದಲ್ಲಿ ಇದ್ದಂತಹ ಒಬ್ಬ ರಸಿಕ ಚಿತ್ರಣವನ್ನು ಈ ಪ್ರಬಂಧ ತುಂಬ ಚೆನ್ನಾಗಿ ನನಗೆ ನೆನಪಿಸುತ್ತೆ. ಅದು ನಾನು ಈ ಉಲ್ಲೇಖಗಳನ್ನು ಯಾಕೆ ನೆನಪಿಸ್ಕೊತಾ ಇದ್ದೇನೆ ಅಂದರೆ, ಒಂದು ಒಳ್ಳೆಯ ಪ್ರಬಂಧ ನನ್ನ ಪ್ರಕಾರ ಅದು ಕೇವಲ ಆ ಲೇಖಕನ ಜೊತೆಗಿನ ಮುಖಾಮುಖಿ ಅಷ್ಟೇ ಆಗಿರಲ್ಲ, ಅದು ನಮ್ಮನ್ನು ಆ ಪ್ರಬಂಧದ ನೆಪದಲ್ಲಿ ಇಡೀ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಪರಂಪರೆಯ ಪ್ರತಿನಿಧಿಗಳಿದ್ದಾರಲ್ಲ, ಅವರೆಲ್ಲರ ಜೊತೆಗೂ ಕೂಡ ಒಂದು ಮುಖಾಮುಖಿ ಮಾಡಿಸ್ತಾ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಗೋಡೆಗೆ ಬೆಳೆಸಿದ ಮರ ಇದೆಯಲ್ಲ, ಅದು ಈ ನಗರ ಪ್ರದೇಶದವರ ಒಂದು ಪರಿಸರ ಕಾಳಜಿ ಮತ್ತು ಅದರ ಸೋಗಲಾಡಿತನವನ್ನು, ನಿರ್ಲಕ್ಷ್ಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಅದು ನಮ್ಮ ಗಮನಕ್ಕೆ ತರುತ್ತೆ. ಅದು ಈ ಪ್ರಬಂಧವನ್ನು ಓದ್ತಾ ನನಗೆ ಇವತ್ತಿನ ಸುರಂಗ ಮಾರ್ಗದ ಚರ್ಚೆ ಇದೆಯಲ್ಲ, ಅಂದರೆ ಲಾಲ್ಬಾಗ್ನ ಜೀವಂತಿಕೆಗೆ ಧಕ್ಕೆ ತರ್ತಾ ಇರುವಂಥ ಸುರಂಗ ಮಾರ್ಗದ ಚರ್ಚೆ ಇದೆಯಲ್ಲ, ಅದು ನೆನಪಿಗೆ ಬರುತ್ತೆ. ಅಂದರೆ ಒಂದು ಒಳ್ಳೆಯ ಸಾಹಿತ್ಯ ಕೃತಿ ಏಕಕಾಲಕ್ಕೆ ನಮಗೆ ವರ್ತಮಾನದ ದಂದುಗಳನ್ನು, ತವಕತಲ್ಲಣಗಳನ್ನು ನಮ್ಮ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡುತ್ತೆ ಅಂತ ನನಗೆ ಅನಿಸುತ್ತೆ. ಚಲಿಸುವ ಚೌಕಟ್ಟುಗಳು ಪ್ರಬಂಧ ಒಂದು ಇಡೀ ಸಂಕಲನದಲ್ಲೇ ಅತ್ಯಂತ ಸಂಕೀರ್ಣವಾದ ಪ್ರಬಂಧ ಅಂತ ನನಗೆ ಅನಿಸುತ್ತೆ. ಅದು ವಲಸೆಯ ಅನೇಕ ಮುಖಗಳನ್ನು ಇದು ನಮ್ಮ ಗಮನಕ್ಕೆ ತರುತ್ತೆ. ಅದು ಶರ್ಮರ ಒಂದು ಕವಿತೆಯ ಸಾಲಿನ ಮುಖಾಂತರ ಇದು ಆರಂಭ ಆಗುತ್ತೆ. ಹೇಳಿಬಿಡು ಭ್ರಮೆ ಎಷ್ಟು, ಶುದ್ಧ ಸ್ಮರಣೆ ಎಷ್ಟು ಅನ್ನುವಂಥ ಒಂದು ಕವಿತೆಯ ಸಾಲನ್ನು ಇಡೀ ಜೀವನದ ಅನೇಕ ಅವಸ್ಥೆಗಳ ಚರ್ಚೆಗೆ ಇದು ಬಳಸ್ಕೋತಾ ಇದೆಯೇನೋ ಇದು ಅಂತ ನನಗೆ ಅನಿಸುತ್ತೆ. ಈ ಎರಡನೇ ಭಾಗದ ಪ್ರಬಂಧಗಳಿದೆಯಲ್ಲ, ಅದು ನೇರವಾಗಿ ಪ್ರಹ್ಲಾದವರನ್ನು ನಮಗೆ ಮುಖಾಮುಖಿ ಮಾಡಿಸುವಂತಹ ರಚನೆಗಳು ಅಂತ ನನಗೆ ಅನಿಸುತ್ತೆ. ಕವಿದಿನ ಎಂಬ ಮಧುರ ಯಾತನೆ ಇರ್ಬೋದು, ನೆನೆವುದೆನ್ನ ಮನಂ ಮಲ್ಲೇಶ್ವರಂ ಇರ್ಬೋದು, ಮಾರಿಬಿಡಿ ಇರ್ಬೋದು, ಗಣೇಶ ಬಂಧು ಇರ್ಬೋದು, ಯಾವ ಜನ್ಮದ ಮೈತ್ರಿ ಬರಹಗಳಿರ್ಬೋದು. ಈ ಎಲ್ಲ ಬರಹಗಳು ಪ್ರಹ್ಲಾದವರನ್ನು ನೇರವಾಗಿ ಒಬ್ಬ ಲೇಖಕರಾಗಿ
ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ಸಂಘಟಕರಾಗಿ ಅವರ ಜೀವನದ ಅನೇಕ ಮುಖಗಳನ್ನು ಅವು ನಮ್ಮ ಮುಂದೆ ಇಡ್ತಾ ಹೋಗ್ತವೆ. ನಾನು ಪ್ರಹ್ಲಾದ್ ಅವರನ್ನು ಇವತ್ತು ಪ್ರಬಂಧ ಬರಿತಾ ಇರುವಂತಹ ತುಂಬ ಒಳ್ಳೆಯ ಪ್ರಬಂಧಕಾರರು ಅಂತ ಗುರುತಿಸುವ ಜೊತೆಗೇ ಈ ಸಂಕಲನದ ಕೆಲವು ಸಂಗತಿಗಳ ಬಗ್ಗೆ ಇರುವಂತಹ, ಅಂದರೆ ನನಗೆ ಇರುವಂತಹ ತಕರಾರುಗಳನ್ನು ಹೇಳದೆ ಹೋದರೆ ಅದು ಪ್ರಹ್ಲಾದ್ ಅವರ ಸ್ನೇಹಕ್ಕೆ ಮಾಡುವಂತಹ ಮೋಸ ಅಂತಲೇ ನಾನು ಭಾವಿಸ್ತೇನೆ. ಅದು ಏಕೆಂದರೆ ಪ್ರಹ್ಲಾದ್ ನನಗೆ ಕಲಿಸಿರೋದು ಅದೇನೇ. ಅದು ಈ ಪ್ರಬಂಧಗಳಲ್ಲಿ ಕೆಲವು ಕಡೆ ಇರುವಂತಹ ಹೇಳಿಕೆಗಳು, ಅದುಗಳು ನಾನು ಬಿಡುಬೀಸು ಹೇಳಿಕೆಗಳು ಅಂತ ಕರಿಬಹುದೇನೋ ಅಂತ ನನಗೆ ಅನಿಸುತ್ತೆ. ವಿಶೇಷವಾಗಿ ಅವರ ಮೊದಲ ಪ್ರಬಂಧದಲ್ಲಿ ಕಾಂಕ್ರೀಟ್ ಕಾಡು ಅನ್ನುವಂಥ ಒಂದು ಶಬ್ದವನ್ನು ಬಳಸ್ತೇನೆ. ಕಾಂಕ್ರೀಟ್ ಕಾಡು ಅಂತ ಶಬ್ದವನ್ನು ಬೇರೆಯವರು ಬಳಸಿದಾಗ ಅದ್ರ ಬಗ್ಗೆ ತುಂಬ ಆಕ್ಷೇಪದಿಂದ ಪ್ರಹ್ಲಾದ್ ಮಾತಾಡಿರೋದನ್ನು ನಾನೇ ನೋಡಿದ್ದೇನೆ. ಒಂದು ಮಹಾನಗರವನ್ನು ಕಾಂಕ್ರೀಟ್ ಕಾಡು ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಮಾಡೆ. ಅಂದರೆ ನೀವು ಹೊರಗಡೆಯಿಂದ ಬಂದಿರೋರಿಗೆ ಕಾಂಕ್ರೀಟ್ ಕಾಡು ಇರ್ಬೋದು, ಆದರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರ್ಗೆ ಅದು ಕಾಂಕ್ರೀಟ್ ಕಾಡು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೊಂದು ಜೀವಂತಿಕೆ ಇದೆ ಅಂತ. ಮತ್ತು ಪ್ರಹ್ಲಾದ್ ಅವರ ಒಟ್ಟಾರೆ ಪ್ರಬಂಧ ಆ ಕಾಂಕ್ರೀಟ್ ಕಾಡು ಅನ್ನೋದನ್ನು ನಿರಾಕರಿಸ್ತಾನೇ ಇದೆ. ಅದು ಆದರೆ ಅವರು ಮಾತಿನ ಓಗದಲ್ಲಿ ಆ ಕಾಂಕ್ರೀಟ್ ಕಾಡು ಅನ್ನುವಂತಹ ಪದನ ಬಳಸಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಪ್ರಬಂಧದಲ್ಲಿ ಹಳ್ಳಿ ಜನರ ವ್ಯಾವಹಾರಿಕ ದುಷ್ಟತನ ಗೋಚರಿಸಿತ್ತು ಅಂತ ಒಂದು ಮಾತನ್ನು ಬಳಸ್ತಾರೆ. ಅದು ಕೂಡ ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಆಗೇನೆ ನನಗೆ ಕಾಣಿಸುತ್ತೆ. ಅಂದರೆ ಇಡೀ ಒಂದು ಸಮುದಾಯವನ್ನು ಒಂದು ಕಟಕಟೆಯಲ್ಲಿ ನಿಲ್ಲಿಸೋದಿದೆಯಲ್ಲ, ಅದು ಅವ್ರ ಉದ್ದೇಶ ಅಲ್ಲ, ನನಗೆ ಗೊತ್ತು ಅದು. ಆದರೆ ಒಬ್ಬ ಲೇಖಕ ನಾವು ಒಂದು ರೀತಿ ಅಪ್ರಜ್ಞಾಪೂರ್ವಕವಾಗಿ ಈ ಥರದ ಪದಗಳನ್ನು ಬಳಸ್ತಾ ಇದ್ದೇವೆ ಅಂತ. ಅಂದರೆ ವಂಚನೆ ಅನ್ನುವಂಥದ್ದು ಕೇವಲ ನಗರ ಜನರ ಗುಣ ಅಷ್ಟೇ ಅಲ್ಲ, ಅದು ಹಳ್ಳಿ ಜನರಲ್ಲಿ ಕೂಡ ಅದು ಕಾಣಿಸುತ್ತೆ ಅಂತ ಹೇಳಲಿಕ್ಕೆ ಹೊರಟು ಅವರು ಒಂದು ರೀತಿ ಸ್ವೀಪಿಂಗ್ ಸ್ಟೇಟ್ಮೆಂಟ್ ಥರ ಅದು ಪರಿಣಮಿಸುತ್ತೆ. ಅದರ ಜೊತೆ ಗಣೇಶ ಬಂದ ಅನ್ನುವಂಥ ಪ್ರಬಂಧ ತುಂಬ ಚೆನ್ನಾಗಿದೆ. ಅದು ಮತ್ತು ಅದು ಅನೇಕ ತವಕತಲ್ಲಣಗಳನ್ನು ಒಂದು ಸಂಭ್ರಮವನ್ನು ಕಟ್ಕೊಡುತ್ತೆ. ಅದು ಗಣೇಶ ಬಂದ ಅನ್ನುವಂತಹ ಪ್ರಬಂಧ ಒಂದು ಕಾಲದಲ್ಲಿ ಒಂದು ಭಕ್ತಿಯ ಅಭಿವ್ಯಕ್ತಿ ಆಗಿತ್ತಲ್ಲ, ಮತ್ತು ಯುವಕರು ಇಡೀ ಬಡಾವಣೆಯ ಜನರೆಲ್ಲ ಸೇರಿ ಒಂದು ಸಂಘಟನೆಯ ಒಂದು ಅಭಿವ್ಯಕ್ತಿ ಆಗಿತ್ತಲ್ಲ, ಒಂದು ಸಂಭ್ರಮ ಆಗಿತ್ತು, ಒಂದು ವಾರ್ಷಿಕ ಸಂಭ್ರಮ. ಅದು ಇವತ್ತು ಕೂಡ ಅದು ವಾರ್ಷಿಕ ಸಂಭ್ರಮ ಹೌದು, ಭಕ್ತಿಯ ಅಭಿವ್ಯಕ್ತಿ ಕೂಡ ಹೌದು. ಆದರೆ ಈ ಹಳೆಯ ನೆನಪುಗಳ ದಾಖಲಾತಿಗೆ ಈ ಪ್ರಬಂಧ ನಿಂತುಬಿಡುತ್ತೆ ಅಂತ ನನಗೆ. ಪ್ರಹ್ಲಾದ್ ಈ ಪ್ರಬಂಧದಲ್ಲಿ ವರ್ತಮಾನಕ್ಕೆ ಕೂಡ ಒಂದು ತಮ್ಮ ದೃಷ್ಟಿಯನ್ನು, ಕೈಗಳನ್ನು ಚಾಚಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಇವತ್ತು ಗಣೇಶನ ಹಬ್ಬ ಅನ್ನುವಂಥದ್ದು, ಗಣೇಶನ ಉತ್ಸವ ಅನ್ನುವಂತಹದ್ದು ಒಂದು ರಾಜಕೀಯ ಪ್ರತಿಕ್ರಿಯೆಯ ರೂಪದಲ್ಲಿ, ಅಂದರೆ ಭಕ್ತಿಗಿಂತಲೂ ಹೆಚ್ಚಾಗಿ ಒಂದು ಸದ್ದುಗದ್ದಲ ಕಾಣಿಸ್ತಾ ಇದೆಯಲ್ಲ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ. ಅದರ ಪ್ರಸ್ತಾಪ ಕೂಡ ಈ ಪ್ರಬಂಧದಲ್ಲಿ ಇದ್ದಿದ್ರೆ ಇದು ಹೆಚ್ಚು ಸಮಗ್ರವಾಗಿ ಇರ್ತಾ ಇತ್ತು ಅಂತ ನಾನು ಭಾವಿಸ್ತೇನೆ. ಹೀಗೆ ಅನೇಕ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಅಂದರೆ ನಾನು ಈ ಪ್ರಬಂಧಗಳ ಮಿತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಈ ಪ್ರಬಂಧಗಳ ಚೆಲುವು ಒಂದು ಸಮಗ್ರತೆಯನ್ನು ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನ್ನಿಸ್ತಾ ಇರೋದನ್ನು ಪ್ರಹ್ಲಾದ್ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಒಂದು ಸಂಗತಿಯನ್ನು ಹೇಳಬೇಕು. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಬರವಣಿಗೆಯ ಕಸುಬುದಾರಿಕೆಯ ಬಗ್ಗೆ ಹೇಳದೆ ಹೋದರೆ ನನ್ನ ಮಾತುಗಳು ಅಪೂರ್ಣ ಅಂತಲೇ ನನಗೆ ಅನಿಸುತ್ತೆ ಯಾವಾಗಲೂ. ಈ ಪ್ರಬಂಧಗಳ ಬಗ್ಗೆ ಓದಬೇಕಾದ್ರೆ ನನಗೆ ವಿಶೇಷವಾಗಿ ಗೋಚರಿಸಿದ್ದು ಎರಡು ಸಂಗತಿಗಳು. ಅದು ಒಂದು, ಇದರ ಗದ್ಯದ ಚೆಲುವಿದೆಯಲ್ಲ ಅದು ತುಂಬ ವಿರಳವಾದ್ದು ಅಂತ ನನಗೆ ಅನಿಸುತ್ತೆ. ನಾವು ಕನ್ನಡ ಸಾಹಿತ್ಯವನ್ನು ಸೂಕ್ಷ್ಮವಾಗಿ ಓದಿರೋ ಒಂದು ಸಂಗತಿ ಗಮನಕ್ಕೆ ಬರುತ್ತೆ. ಕನ್ನಡದಲ್ಲಿ ಪ್ರಮುಖ ಕವಿಗಳು ಅಂತ ನಾವು ಯಾರ್ಯಾರನ್ನ ಪಟ್ಟಿ ಮಾಡ್ತೇವೆ ಅವರಲ್ಲಿ ಅನೇಕರ ಪ್ರೋಸ್ ಗದ್ಯ ಅತ್ಯಂತ ಕೆಟ್ಟದಾಗಿದೆ. ಪದ್ಯ ತುಂಬ ಚೆನ್ನಾಗಿರುತ್ತೆ, ಆದರೆ ಗದ್ಯದ ವಿಷಯಕ್ಕೆ ಬಂದರೆ ಅನೇಕ ಕವಿಗಳ ಬರವಣಿಗೆ ಸೋತಿರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ತಕ್ಷಣ ನೆನಪಿಸ್ಕೊಳ್ಳೋದು ಗೋಪಾಲಕೃಷ್ಣ ಅಡಿಗರು. ತುಂಬ ಅತ್ಯುತ್ತಮವಾದ ಕಾವ್ಯವನ್ನು ಕಟ್ಕೊಟ್ಟಿದ್ರು ಕೂಡ ಗದ್ಯದ ವಿಷಯಕ್ಕೆ ಬಂದಾಗ ಅವರು ಪದ್ಯದ ಎತ್ತರವನ್ನು ಮುಟ್ಟಲಿಕ್ಕೆ ಸೋಲ್ತಾರೆ. ಆದರೆ ಪ್ರಹ್ಲಾದ್ ಕವಿಯಾಗಿ ಗೆಲ್ತಾರಲ್ಲ, ಅದೇ ರೀತಿ ಪ್ರಬಂಧಕಾರರಾಗಿ ಕೂಡ ಅವರ ಗದ್ಯ ಇದೆಯಲ್ಲ ಅದು ಸಮಕಾಲೀನ ಕನ್ನಡದ ಅತ್ಯುತ್ತಮ ಗದ್ಯಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಅದು ಗದ್ಯದ ಅವರ ಚೆಲುವಿದೆಯಲ್ಲ ಅದು ಒಂದು ಇವತ್ತಿನ ಸಂದರ್ಭದಲ್ಲಿ ಒಂದು ಮಾದರಿಯಾದಂತಹ ಮತ್ತು ನಮ್ಮೆಲ್ಲರಿಗೂ ಹೊಸ ತಲೆಮಾರಿಗೆ ಮಾದರಿಯಾದಂತಹ ಗದ್ಯ ಅದು ಅಂತ ನಾನು ಭಾವಿಸ್ತೇನೆ. ಮತ್ತು ಅವರು ಬರವಣಿಗೆಯಲ್ಲಿ ಅನೇಕ ಪದಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದು
ಒಬ್ಬ ಬರಹಗಾರ ಮಾಡಬೇಕಾದಂಥ ಕೆಲಸನೇ ಅದು. ಅಂದರೆ ಮರೆತಿರುವಂತಹ ಪದಗಳನ್ನು ಚಲಾವಣೆಗೆ ತರುವಂಥದ್ದು ಮತ್ತು ತನ್ನದೇ ಆದಂತಹ ಪದಗಳನ್ನು ಟಂಕಿಸುವಂತಹದ್ದು ಅದು. ಅವರು ತಂಗ್ಲೀಷ್ ಅನ್ನುವಂತಹ ಪದವನ್ನು ಬಳಸ್ತಾರೆ. ಅದು ನಮಗೆ ಕಂಗ್ಲೀಷ್ ಗೊತ್ತಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಬೆರೆತ. ಇವರು ತಮಿಳು ಮತ್ತು ಇಂಗ್ಲೀಷ್ ಬೆರೆದಂತಹ ತಂಗ್ಲೀಷ್ ಅನ್ನುವಂಥ ಪದವನ್ನು ನೆನಪಿಸ್ತಾರೆ. ಅದು ಚಕ್ರಚಾರಣ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ. ಅದು ನಾನು ಕೇಳಿರಲಿಲ್ಲ ಇದುವರೆಗೂ ಮುಂಚೆ. ಅದು ಆಮೇಲೆ ಬೈಕಿನ ಮಕ್ಕಳು ಅನ್ನುವಂಥ ಒಂದು ಹೊಸ ಪದ ಅದು ನನಗೆ ಅಂತ. ಅದು ಅಂದರೆ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತೇವೆ, ಬೇರೆ ಬೇರೆ ಇಂಥ ಒಂದು ಅನೇಕ ಸಂಗತಿಗಳ ಜೊತೆಗೆ ಮಕ್ಕಳನ್ನು ತಳಕ ಹಾಕಿ ಮಾತಾಡ್ತೇವೆ. ಅದು ಇವರು ಬೈಕಿನ ಮಕ್ಕಳು ಅಂತ, ಬೈಕಿನ ಜೊತೆಗೆ ಯಾರು ತಮ್ಮ ಬದುಕನ್ನು ಬೆಸೆದುಕೊಂಡಿರ್ತಾರೋ ಅವರನ್ನು ಬೈಕಿನ ಮಕ್ಕಳು ಅಂತ ಕರೀತಾರೆ. ಅದು ತುಂಬ ಇಷ್ಟ ಆಯ್ತು ನನಗೆ ಆ ಪದ. ಅದು ಮತ್ತು ಎಗ್ಗಿಲ್ಲದೆ ಖರ್ಚು ಮಾಡ್ತೇವಲ್ಲ, ಅದನ್ನು ದಂಧ್ರಾಳತನ ಅಂತ ಬಳಸ್ತಾರೆ. ಅದು ನಮ್ಮ ಕಡೆ ಕೂಡ ಬಳಕೆ ಇದೆ. ಅದು ಈಗ ಚಾಲ್ತಿಯಲ್ಲಿ ಇಲ್ಲದಂತಹ ಪದ ದಂಧ್ರಾಳತನ ಅಂತ. ಮತ್ತು ಇನ್ನೊಂದು ಪತಿವ್ರತ ಪ್ರತಿಭೆ ಅನ್ನುವಂಥ ಒಂದು ಪದವನ್ನು ಬಳಸ್ತಾರೆ, ನೆನಪಿಸ್ತಾರೆ. ಅದು ಪ್ರಹ್ಲಾದವರ ಈ ಎಲ್ಲ ಬರವಣಿಗೆಗಳ ಹಿಂದೆ ಅವರ ಅಪಾರ ಅನುಭವ ಮತ್ತು ಒಂದು ಸಮೃದ್ಧ ಓದು ಇರುವಂಥದ್ದನ್ನು ನಾವು ಗಮನಿಸಬೇಕು. ಅದು ಇಲ್ಲಿ ಅವರು ಪ್ರಬಂಧಗಳ ನೆಪದಲ್ಲಿ ಕುವೆಂಪು ಅವರನ್ನು, ಬೇಂದ್ರೆಯವರನ್ನು, ಅಡಿಗರನ್ನು, ಜಯಂತ ಕಾಯ್ಕಿಣಿಯನ್ನು, ಕಾಸ್ನೀಸರನ್ನು, ಶ್ರೀನಿವಾಸರಾಜು ಅವರನ್ನು, ಪೂತಿನ ಅವರನ್ನು, ರಾಮಚಂದ್ರ ಶರ್ಮ, ಕುಸುಮಾಕರ ದೇವರಗಣ್ಣವರು, ಹೀಗೆ ಒಂದು ಸಾಹಿತ್ಯ ಪರಂಪರೆಯನ್ನೇ ನಮಗೆ ಮುಖಾಮುಖಿ ಹಾಕಿಸ್ತಾ ಹೋಗ್ತಾರೆ. ಮತ್ತು ಇದರಲ್ಲಿ ಅನೇಕ ಸ್ವಾರಸ್ಯಕರ ಪ್ರಸಂಗಗಳು ಇದ್ದಾವೆ. ಈ ಇಡೀ ಕೃತಿಯನ್ನು ಅವರು ಲಲಿತಾ ಲಹರಿಗಳು ಅಂತ ಕರೆದಿದ್ದಾರೆ. ಹೌದು, ಲಲಿತಾ ಲಹರಿಗಳು ಹೌದು, ಮತ್ತು ಅತ್ಯಂತ ಗಂಭೀರವಾದ ಪ್ರಬಂಧಗಳು ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಒಂದು ಸಂಗತಿಯನ್ನು ಹೇಳಬೇಕು, ಅದು ಮುನ್ನುಡಿಯ ಬಗ್ಗೆ. ಅದು ಕೆ ಸತ್ಯನಾರಾಯಣ ಅವರ ಮುನ್ನುಡಿ ತುಂಬ ಸೊಗಸಾದ ಮುನ್ನುಡಿಯನ್ನು ಅವರು ಬರೆದಿದ್ದಾರೆ. ಈ ಪ್ರಬಂಧಗಳ ಶಕ್ತಿಯನ್ನು ತುಂಬ ಸಮರ್ಥವಾಗಿ ಅವರು ಗುರುತಿಸಿದ್ದಾರೆ. ಅದು ಆದರೆ ಆ ಮುನ್ನುಡಿಯಲ್ಲಿನ ಎರಡು ಸಂಗತಿಗಳ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಇರೋದನ್ನು ಅಥವಾ ನಾನು ಬೇರೆ ಅಭಿಪ್ರಾಯ ಇರೋದನ್ನು ಕೂಡ ಈ ಸಭೆಯ ಜೊತೆಗೆ ಹಂಚ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಅವರು ಆರಂಭದಲ್ಲಿ ಒಂದು ಮಾತನ್ನು ಬರೀತಾರೆ. ಈಚೆಗೆ ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕದ ಸಂಪರ್ಕವನ್ನು ಪೂರ್ತಿ ಕಡಿದುಕೊಂಡು ತಮ್ಮ ವ್ಯಾಪಾರ ವ್ಯವಹಾರ ಕೌಟುಂಬಿಕ ಜೀವನದಲ್ಲಿ ತೊಡಗಿಕೊಂಡಿರುವುದಾಗಿ ಪ್ರಹ್ಲಾದ್ ಹೇಳಿದರು. ಈ ಸ್ಥಿತಿ ನಾನೂ ಕೂಡ ತಲುಪಬೇಕೆಂದಿರುವ ಆದರ್ಶವಾದ್ದರಿಂದ ಇವರ ಪ್ರಬಂಧಗಳು ಹೇಗಿರಬಹುದೆಂಬ ಕುತೂಹಲದಿಂದ ಓದಿದೆ. ಈಗ ಬರ್ಕೊಂಡು ಹೋಗ್ತಾರೆ. ನನಗೆ ಅನಿಸೋದು ಪ್ರಹ್ಲಾದ್ ಅವರು ಈ ಸಾಹಿತ್ಯಿಕ ಚಟುವಟಿಕೆಗಳಿಂದ ದೂರ ಆಗಿಲ್ಲ. ಅವ್ರ ಪತ್ರಿಕೆಯನ್ನು ನಿಲ್ಲಿಸಿದರೆ ಅದು ಬೇರೆ ಕಾರಣಗಳಿರ್ಬೋದು. ಸತ್ಯನಾರಾಯಣ ಅವರು ಈ ಮಾತನ್ನು ಒಂದು ರೀತಿಯ ವ್ಯಂಗ್ಯದಿಂದ ವಿಷಾದದಿಂದ ಹೇಳಿದ್ದಾರೆ ಅನ್ನೋದನ್ನು ಒಪ್ಕೊಂಡ್ರೂ ಕೂಡ ನನಗೆ ಅದರ ಆಚೆಗೆ ಈ ಸಾಹಿತ್ಯ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ದೂರ ಇರೋದು ಅದರಲ್ಲಿ ತೊಡಗಿಕೊಂಡಿದ್ದಂಥ ಒಬ್ಬ ವ್ಯಕ್ತಿಗೆ ಸಂತೋಷ ಕೊಡುತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸಲ್ಲ. ಅದು ಪ್ರಹ್ಲಾದ್ಗಂತೂ ಆ ಸಂತೋಷ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾನಿದನ್ನು ಹೇಗೆ ಭಾವಿಸ್ತೇನೆ ಅಂದರೆ, ಎಲ್ಲ ಕೆಲಸಗಳಿಗೂ, ಎಲ್ಲ ಒಳ್ಳೆಯ ಕೆಲಸಗಳಿಗೂ ಒಂದು ಕೊನೆ ಅನ್ನುವಂಥದ್ದು ಇರುತ್ತೆ. ಪ್ರಹ್ಲಾದ್ ಮಾಡಿದಂತಹ ಒಳ್ಳೆಯ ಕೆಲಸಕ್ಕೂ ಕೂಡ ಒಂದು ಕೊನೆ ಇದೆ. ಅವ್ರಿಗೆ ಸಾಕು ಅನಿಸಿದೆ, ಅವ್ರು ನಿಲ್ಲಿಸಿದ್ದಾರೆ. ನೀವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲೇ ಉದಾಹರಣೆಗೆ ತೊಗೊಂಡ್ರು ಕೂಡ ಈ ಥರದ ಅನೇಕ ನಿದರ್ಶನಗಳು ಸಿಗುತ್ತೆ. ಒಂದು ಒಳ್ಳೆಯ ಕೆಲಸ ಕೊನೆಗೊಂಡಾಗ ಅದನ್ನು ಇನ್ನೊಬ್ಬರು ಮುಂದುವರಿಸಬೇಕಾದ್ದು ಈ ಸಮಾಜದ ಒಂದು ರೂಢಿ. ಅದು ಅವರ ಉದಾಹರಣೆಯನ್ನೇ ನೀಡೋದಾದರೂ ಕೂಡ ರಾಜೀವ್ ಮೇಶ್ರ ಒಂದು ಪರಂಪರೆ ಇತ್ತಲ್ಲ, ಆ ಪರಂಪರೆಯ ಚಟುವಟಿಕೆಗಳನ್ನು ಅವರು ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದರು. ಒಂದು ಹಂತದ ನಂತರ ಅವರಿಗೆ ಸಾಕು ಅನ್ನಿಸ್ತು, ಅವ್ರು ನಿಲ್ಲಿಸಿದ್ದಾರೆ ಅಂದರೆ ಅದು ಒಂದು ಸಂಕೇತ ಅಷ್ಟೇ. ಅದು ಬೇರೆ ರೂಪದಲ್ಲಿ ಅವರು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಇವತ್ತಿನ ಕೃತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದು ಒಂದು ಆದರ್ಶ ಅನ್ನುವಂಥದ್ದನ್ನು ವ್ಯಂಗ್ಯವಾಗಿ ಕೂಡ ನನಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದ್ರೆ ಇದು ಕೃತಿ ಬರಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಅದು ಒಂದು ಅನುಭವದ ರೂಪದಲ್ಲಿ ಅದಕ್ಕೆ ತುಂಬ ದೊಡ್ಡ ಮೌಲ್ಯ ಇದೆ ಅಂತ ನನಗೆ ಅನಿಸುತ್ತೆ. ಈ ಕೃತಿನಲ್ಲಿ ಅವರ ಮಾರ್ಕೆಟಿಂಗ್ ದಿನಗಳ ಬಗೆಗಿನ ಒಂದು ತುಂಬ ಸುಂದರವಾದ ಪ್ರಬಂಧ ಇದೆ. ಅವರು ವಸ್ತುಗಳನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ವೃತ್ತಿಯನ್ನಾಗಿಸ್ಕೊಂಡಿದ್ದು ಕೆಲವರಿಗಾದರೂ ಗೊತ್ತಿರುತ್ತೆ, ಅವರ ಸ್ನೇಹಿತರಿಗೆ. ಅದರ ಜೊತೆಗೆ ಸಾಹಿತ್ಯವನ್ನು ಕೂಡ ನಾನು ಒಳ್ಳೆಯ ರೀತಿಯಲ್ಲಿ ಅದನ್ನು ಕೂಡ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೇ ಅವರು ಜೀವನದುದ್ದಕ್ಕೂ ಪ್ರಯತ್ನ ಪಟ್ಟಿದ್ರು, ಈಗಲೂ ಮಾಡ್ತಾಯಿದ್ರು. ಅಂದರೆ ವೃತ್ತಿ ಮತ್ತು ಪ್ರವೃತ್ತಿಗಳ ನಡುವಿನ ಸಮತೋಲನ ಇದೆಯಲ್ಲ, ಅದು ಅನೇಕ ಸಂದರ್ಭಗಳಲ್ಲಿ ತಪ್ಪಿ ಹೋಗುತ್ತೆ, ಸಾಧ್ಯ ಇದೆ. ಅಂದರೆ ವೃತ್ತಿಯ ಶ್ರಮವನ್ನು ಮತ್ತು ಹಣವನ್ನು ಎರಡನ್ನೂ ಕೂಡ ಅವರು ಪ್ರವೃತ್ತಿಗೆ ಬಳಸಿರೋದನ್ನು ಆಗಲೇ ಮಲ್ಲೇಪುರಂ ಸರ್ ಹೇಳಿದ್ರು, ನಾನು ಕೂಡ ಅದನ್ನು ಹತ್ತಿರದಲ್ಲಿ ನೋಡಿದ್ದೇನೆ. ಆದರೆ ಆ ಕಹಿ
ಕಾರಣಕ್ಕೋಸ್ಕರ ಅವರು ಅದರಿಂದ ಕಳಚಿಕೊಂಡ್ರು ಅಂತ ನಾನು ಭಾವಿಸಲ್ಲ. ಅದು ನೆಪ ಅಷ್ಟೇ, ಅವ್ರಿಗೊಂದು ವಿಶ್ರಾಂತಿ ಬೇಕಿತ್ತು. ಮತ್ತು ಅದನ್ನು ಇನ್ನೊಂದು ತಲೆಮಾರು ಮುಂದುವರಿಸಬೇಕಾದ ಆ ತಲೆಮಾರಿನ ಕರ್ತವ್ಯ ಅದು. ಆ ಚಟುವಟಿಕೆ ಇದೆಯಲ್ಲ, ಆ ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿಯ ಕಾರಣಕ್ಕಾಗಿ ಅವರು ಗಳಿಸಿದಂತಹ ಒಂದು ಸಂತೋಷ ಮತ್ತು ಅನುಭವ ಇದೆಯಲ್ಲ, ಅದು ತುಂಬ ದೊಡ್ಡದು ಅಂತ ನಾನು ಭಾವಿಸ್ತೇನೆ. ಅದು ಜೊತೆಗೆ ಈ ಸಾಹಿತ್ಯ ಸಂಸ್ಕೃತಿಯ ಕೆಲಸಗಳು ಹೇಗಿರುತ್ತೆ ಅಂದರೆ, ಅದು ಯಾವಾಗಲೂ ಅದರಲ್ಲಿ ತೊಡಗಿಕೊಂಡವರು ಅಂದರೆ ತ್ಯಾಗವನ್ನೇ ಬಯಸ್ತಾ ಇರುತ್ತೆ. ಅದು ಪ್ರತಿಫಲ ಅನ್ನುವಂಥದ್ದು ತುಂಬ ಅದು ಕಡಿಮೆ ಅದು, ಆದರೆ ಅದರ ಸಂತೋಷ ಅದು ಬೇರೆ ಅರ್ಥ ಅನ್ನುವಂಥದ್ದು. ಮತ್ತು ಇನ್ನೊಂದು ಸಂಗತಿಯನ್ನು ಹೇಳಬೇಕು, ಅವರು ಒಂದು ತೇಜಸ್ವಿಯವರ ಒಂದು ಮಾತನ್ನು ಪ್ರಹ್ಲಾದ್ ಪ್ರಶ್ನೆ ಮಾಡ್ತಾರೆ. ಅದು ಅಂದರೆ ಒಂದು ವಲಸೆಗೆ ಸಂಬಂಧಪಟ್ಟ ಹಾಗೆ ಒಂದು ಎರಡು ಸಮುದಾಯಗಳ ನಡುವಿನ ಉದಾಹರಣೆಯನ್ನು ತೇಜಸ್ವಿ ಪ್ರಸ್ತಾಪ ಮಾಡ್ತಾರೆ. ಅದನ್ನು ಮುನ್ನುಡಿನಲ್ಲಿ ಪ್ರಸ್ತಾಪ ಮಾಡ್ತಾ ಅದೊಂದು ಕುಚೋದ್ಯದ ಮಾತು ಅಂತ ಮುನ್ನುಡಿಕಾರರು ಹೇಳ್ತಾರೆ. ನನಗೆ ಖಂಡಿತವಾಗಿ ಕರೀಲಿಕ್ಕೆ ಕಷ್ಟ. ಅದು ನಾವು ತೇಜಸ್ವಿಯವರ ಮಾತಿನ ಬಗ್ಗೆ ಭಿನ್ನಾಭಿಪ್ರಾಯಗಳು ಇರಲಿಕ್ಕೆ ಸಾಧ್ಯ ಇದೆ. ಅದು ಆದರೆ ಅಂದರೆ ನಾನು ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರು ತೇಜಸ್ವಿ ಏನನ್ನ ಹೇಳ್ತೇನೆ, ಬ್ರಾಹ್ಮಣ ಸಮುದಾಯದವರು ಸದಾ ವಲಸೆಯಲ್ಲಿರೋ ಕಾರಣಕ್ಕೋಸ್ಕರ ಈ ನೆಲದ ನಂಟು ಅವರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಗಟ್ಟಿಯಾದ ಸಾಹಿತ್ಯ ಸೃಷ್ಟಿ ಅವರಿಂದ ಸಾಧ್ಯ ಇಲ್ಲ ಅಂತ ತೇಜಸ್ವಿ ಅವರು ಹೇಳ್ತಾರೆ. ಅಂದರೆ ಇನ್ನೊಂದು ದಲಿತ ಸಮುದಾಯದ ಹೋಲಿಕೆ ಜೊತೆಗೆ ಅವರು ಹೇಳ್ತಾರೆ. ಆದರೆ ಇದನ್ನು ಪ್ರಹ್ಲಾದ್ ಪ್ರಶ್ನೆ ಮಾಡ್ತಾರೆ. ಆದರೆ ಅದಕ್ಕೆ ಇನ್ನಷ್ಟು ಸ್ಪಷ್ಟನೆ ಬೇಕಿತ್ತು ಅಂತ ನನಗೆ ಅನಿಸುತ್ತೆ ಆ ಪ್ರಬಂಧದಲ್ಲಿ. ಆದರೆ ಮುನ್ನುಡಿನಲ್ಲಿ ಅದನ್ನು ಅವರು ಕುಚೋದ್ಯದ ಮಾತು ಅಂತ ಸತ್ಯನಾರಾಯಣ ಕರೀತಾ ಅದು ತೇಜಸ್ವಿಯವರ ಮುಂದಿನ ಬರವಣಿಗೆ ಸಾಧಿಸಿದ ಸಂಕೀರ್ಣತೆಯ ಹಿನ್ನೆಲೆಯಲ್ಲಿ ತೇಜಸ್ವಿಯವರ ಕುಟುಂಬದ ಮುಂದಿನ ತಲೆಮಾರೇ ಈಗ ನಿರುತ್ತರದಿಲ್ಲ ಅನ್ನಿಸುತ್ತದೆ ಅಂತ ಒಂದು ಮಾತನ್ನು ಬರೀತಾರೆ. ಅನ್ನಿಸುತ್ತದೆ ಅನ್ನುವಂತಹ ಮಾತೇನೆ ಒಂದು ಸಮಸ್ಯೆ ಅಂತ ನನಗೆ ಅನಿಸುತ್ತೆ. ಅದು ಏಕೆಂದರೆ ಕುಚೋದ್ಯದ ಮಾತು ಅಂತ ಬರೀತಾ ಈಗ ಅನ್ನಿಸುತ್ತದೆ ಅಂತ ಬರೀತಾರಲ್ಲ, ಇದರಲ್ಲಿ ಯಾವುದು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಅದು ಏಕೆಂದರೆ ನೀವು ತೇಜಸ್ವಿಯವರ ಮಾತನ್ನು ಡಿಸ್ಪ್ಯೂಟ್ ಮಾಡೋದು ಬೇರೆ. ಅದು ಮತ್ತು ಅದು ತುಂಬ ಗಂಭೀರ ಚರ್ಚೆಗೆ ಒಳಪಡಬೇಕಂತ ಮಾತನ್ನು ಹೀಗೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ತೊಗೊಂಡು ಬರೋದು ಕೂಡ ಒಂದು ಸಮಸ್ಯೆ ಅಂತಲೇ ನನಗೆ ಅನಿಸುತ್ತೆ. ಹೀಗೆ ಅನೇಕ ಸಮಸ್ಯೆ ಜೊತೆಗೆ ಅಂದರೆ ಗೌಣವಾದಂತಹ ಸಮಸ್ಯೆಗಳ ಜೊತೆಗೆ ಪ್ರಹ್ಲಾದ್ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಈ ಎರಡು ಪುಸ್ತಕಗಳಿದೆಯಲ್ಲ, ಈ ಎರಡು ತುಂಬ ಮೌಲಿಕವಾದ ಪುಸ್ತಕಗಳು ಅಂತ ನನಗೆ ಅನಿಸುತ್ತೆ. ನನ್ನ ಸ್ನೇಹಿತರಾದಂಥ ಹೇಮಾ ಅವರು ಈ ಬೊಂಬಾಟ್ ಜಪಾನ್ನಲ್ಲಿ 10 ದಿನವ ಕೃತಿ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಮಾತಾಡೋದು. ನಾನು ಇದಕ್ಕೆ ಒಂದು ಮಾತನ್ನು ಸೇರಿಸಲಿಕ್ಕೆ ಬಯಸ್ತೇನೆ. ಈ ಕೃತಿ ಇದೆಯಲ್ಲ, ಪ್ರವಾಸ ಕಥನ, ಇದು ಗಾತ್ರದಲ್ಲಿ ಕಿರಿದಾಗಲಿಕ್ಕೆ ಒಂದು ಕಾರಣ ಇದೆ ಅಂತ ನನಗೆ ಅನಿಸುತ್ತೆ. ಇವತ್ತು ಕನ್ನಡದಲ್ಲಿ ಬರುವಂತಹ ಅನೇಕ ಪ್ರವಾಸ ಕಥನಗಳನ್ನು ನೋಡಿದ್ರೆ ಅಲ್ಲಿ ಲೇಖಕರ ಅನುಭವಗಳಿಗಿಂತಲೂ ಹೆಚ್ಚಾಗಿ ಆ ಲೇಖಕರು ಆನ್ಲೈನ್ನಿಂದ ಸಂಗ್ರಹಿಸಿದ ವಿವರಗಳು, ಮಾಹಿತಿಗಳೇ ಹೆಚ್ಚಾಗಿರೋದನ್ನು ನಾವು ಗಮನಿಸ್ತೇವೆ. ಪ್ರವಾಸ ಕಥನಗಳ ಹೆಸರಲ್ಲಿ ಅವರು ಸಂಗ್ರಹಿಸಿದ ಅಂದರೆ ಒಂದು ಪುಟ್ಟ ಕಾಲದ ಸಂಕ್ಷಿಪ್ತ ಕಾಲದ ಪ್ರವಾಸದಲ್ಲಿ ಒಂದು ಇಡೀ ಪ್ರದೇಶವನ್ನು ಗ್ರಹಿಸಲಿಕ್ಕೆ ತುಂಬ ಕಷ್ಟ ಇದೆ. ಅದು ಪ್ರಹ್ಲಾದವರ ಈ ಕಥನದಲ್ಲಿ ಅನೇಕ ವಿವರಗಳು ಬಿಟ್ಟು ಹೋಗಿರೋದು ನಿಜ, ಆದರೆ ಇದು ಒಂದು ಪ್ರಾಮಾಣಿಕ ಅಭಿವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಅದು ಅಂದರೆ ಅವರು ತಮ್ಮ ಅನುಭವಕ್ಕೆ ಬರದ, ತಮ್ಮನ್ನು ಕಾಡದ ಯಾವ ಸಂಗತಿಗಳನ್ನು ಕೂಡ ಇದರಲ್ಲಿ ತಂದಿಲ್ಲ ಅನ್ನುವಂಥದ್ದು ಈ ಪ್ರವಾಸ ಕಥನದ ಒಂದು ವಿಶೇಷ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ಇಲ್ಲಿನ ಪ್ರಬಂಧಗಳಿದೆಯಲ್ಲ, ಈ ಪ್ರಬಂಧಗಳ ಮುಂದುವರಿಕೆಯ ರೂಪದಲ್ಲಿ ಅಂದರೆ ಒಂದು ದೀರ್ಘವಾದ ಪ್ರಬಂಧದ ರೂಪದಲ್ಲಿ ಈ ಪ್ರವಾಸ ಕಥನವನ್ನು ಓದಲಿಕ್ಕೆ ಕೂಡ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಈ ಲೇಖಕರ ಮಾತಲ್ಲಿ ಈ ಸಂಗತಿಯನ್ನು ಪ್ರಹ್ಲಾದ್ ಕೂಡ ಹೇಳ್ಕೊಂಡಿದ್ದಾರೆ. ಅದು ಹೌದು ಅಂತ ನನಗೆ ಈ ಕೃತಿಯನ್ನು ನೋಡಿದಾಗ ಅನ್ನಿಸ್ತದೆ. ಪ್ರಹ್ಲಾದ್ ಒಂದು ಬಿಡುವಿನ ನಂತರ ಈ ಎರಡು ಕೃತಿಗಳ ಮೂಲಕ ಮತ್ತೆ ಸಹೃದಯರಿಗೆ ಮುಖಾಮುಖಿಯಾಗಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಶುಭಗಳು ಸಲ್ಲಿ ಈ ಎರಡೂ ಕೃತಿಗಳು ಸಹೃದಯರ ಮೆಚ್ಚುಗೆ ಗಳಿಸಲಿ. ಆ ಮೆಚ್ಚುಗೆ ಅವರು ಮತ್ತಷ್ಟು ಬರೀಲಿಕ್ಕೆ ಪ್ರೇರಣೆ ನೀಡಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.